ಈ ಎಚ್ಚರಿಕೆಯವಷ್ಟ ಸುಖದಾಯಕ ಐತೋ ದುಃಖದಾಯಕ ಐತೋ ವಿಚಾರ ಮಾಡಿರೇನು? ಯಾರಿಗೆ ಸುಖ ಕೊಟ್ಟೈತೆ ಹೇಳಿ? ಸುಖ ಕೊಡ್ಬೇಕಂತ ಎಚ್ಚರಿಕೆ ಒಳಗೆ ನೀ ಪ್ರಯತ್ನ, ಆರಾಮಿರ್ಬೇಕಂತ ಪ್ರಯತ್ನ ಮಾಡಿ. ಏನು ಮಾಡಿರಿ ನೀ ಆರಾಮಿರ್ತೀಯ? ಎಷ್ಟೋ ಎಚ್ಚರಿಕೆಗಳು ಕಳೆದು ಅದು ನಿನಗೆ ಸಮಾಧಾನ ಶಾಂತಿ ಸಿಕ್ಕೈತಾನೆ ಇದನ್ನು ಅವಲಂಬಿಸ್ಬೋದ್ರಿಂದ. ಏನು ಮಾಡಿದ್ರು ಈ ಎಚ್ಚರಿಕೆ ಒಳಗೆ ಸಮಾಧಾನ ಇಲ್ಲ. ಕಡೆಗೆಲ್ಲ ಅಡಗಿಸಿ ನಿದ್ಯಾಗನ ನಿನಗೆ ವಿಶ್ರಾಂತಿ ಅನ್ನುವಂಥ. ಎಚ್ಚರಿಕೆ ಒಳಗೆ ನಿನಗೆ ಬೇಕಾದದ್ದು ಸಿಕ್ಕಿಬಿಟ್ಟಿದ್ರೆ ನಿದ್ದೆಗೆ ಹೋಗು ಕೆಲಸ ಏನಿತ್ತು? ಬ್ಯಾಸರಿಕೆ ಕಳ್ಕೊಳ್ಳೋ ಸಂಬಂಧ ನಿದ್ದೆಗೆ ಮರಿ ಹೋಗ್ಯವನು. ಅಲ್ಲಿ ವಿಶ್ರಾಂತಿ, ಅಲ್ಲಿ ಯಾಕೆ ವಿಶ್ರಾಂತಿ ಐತೆ ಹಂಗಾರೆ ಅಂದ್ರೆ ಅಲ್ಲಿ ವಿಷಯ ವಸ್ತುಗಳು ಯಾವ ಇಲ್ಲ, ಇಂದ್ರಿಯಗಳು ವಿಷಯಗಳ ಸಂಪರ್ಕ ಇಲ್ಲ. ಎಚ್ಚರಿಕೆ ಒಳಗೆ ಎಲ್ಲ ಅದಾವ ಇಂದ್ರಿಯಗಳು ವಿಷಯಗಳು ಯಾವ. ಇಲ್ಲಿ ಆರಾಮ ಇರಬೇಕಾಗಿತ್ತು. ಈ ಬ್ಯಾಸರಿಕೆಯನ್ನು ಹೊಂದಿದೆ. ವಿಷಯ ಮತ್ತು ಇಂದ್ರಿಯ ಸಂಪರ್ಕ ಭೋಗ ಎಲ್ಲೈತಿ ಅಲ್ಲಿ ಬೇಸರ ಐತಿ. ಅದು ಎಲ್ಲಿಲ್ಲ ಅಲ್ಲಿ ಬೇಸರ ಇಲ್ಲ. ಬೇಸರ ಆಗೋ ಪ್ರಸಂಗ ಇಲ್ಲ. ಬೇಸರಿಕೆ ಕೊಡುವು ಮತ್ತು ಬೇಸರಿಕೆ ಹೊಂದುವ ಇದ್ದಲ್ಲಿ ಬೇಸರ ಆಕೈತಿ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ ಇದ್ದಲ್ಲಿ ಅವು ಯಾವ ಇಲ್ಲದಲ್ಲಿ ನಿದ್ದೆ ಎತ್ತಾಗ ಯಾವ ಇಂದ್ರಿಯಗಳು ಇಲ್ಲ, ವಿಷಯ ವಸ್ತುಗಳು ಇಲ್ಲ, ಅಲ್ಲಿ ಬೇಸರ ಆಗೋ ಪ್ರಸಂಗನೇ ಇಲ್ಲ. ಅವನು ಅವಲಂಬಿಸಿಕೊಂಡು ನಾವು ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳನ್ನು ಅವಲಂಬಿಸಕ ಹೊಂದಬೇಕನ್ನೋ ಪ್ರಯತ್ನ. ಅದರಿಂದ ಏನಾಕೈತಿ? ಬೇಸರ ಆಕೈತಿ. ಯಾವುದೇ ಇಂದ್ರಿಯ ಇರಲಿ, ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಮೊದಲೇಕ ಒಳ್ಳೆ ಹುರುಪು ಹಿಂದಗಡೆ ಅದನ್ನು ಕೈ ಬಿಡ್ತೈತಿ. ನಾನು ನಿದ್ದೆ ಬಂದ ಹೊತ್ನ್ಯಾಗ ಅಲ್ಲೇ ಇರ್ತೈತಿ. ಅದಂಗೆ ಕೈ ಬಿಟ್ಟು ಹೋಗಿ ಎಲ್ಲ ಕೈ ಬಿಡ್ತೀನಿ. ಹಾಡೋದು ಬಂದಾಕೈತಿ, ನೋಡೋದು ಬಂದಾಕೈತಿ, ಮುಟ್ಟೋದು ಬಂದಾಕೈತಿ, ತಿನ್ನೋದು ಎಲ್ಲ ಬಂದ. ಗಾಢವಾದ ನಿದ್ದೆ ಮಬ್ಬು ಬಂತಂದ್ರೆ ಎಲ್ಲ ಕೈ ಬಿಡ್ತೀವಿ ಅದನ್ನು. ಹೌದಲ್ಲ? ಅಂದಿಂದ ಆನಂದ ಯಾವುದೇ ಇಂದ್ರಿಯ ವಿಷಯಗಳ ಸಂಪರ್ಕ ಭೋಗದಿಂದ ದೊರೆಯುದು. ಅದರಿಂದ ಏನಾಕೈತಿ ಅಂದ್ರೆ ಧನು ಆಕೈತಿ. ಇದು ಹೊಡಿಬೇಕಲ್ಲ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗ ನಮಗೆ ದುಃಖ ಕೊಡ್ತೈತಿ ಹೊರತು ಸುಖ ಶಾಂತಿ ಅದರಿಂದ ಇಲ್ಲೇ ಇಲ್ಲ. ಅದು ಸುಖ ಶಾಂತಿ ಕೊಟ್ಟು ಬಿಟ್ಟಿದ್ರೆ ಯಾರೂ ದುಃಖಿಗಳೇ ಇರ್ತಿದ್ದಿಲ್ಲ, ಎಲ್ಲರೂ ಸುಖಿಗಳಾಗಿಬಿಡ್ತಿದ್ರು. ಯಾರಿಗೆ ನೆಮ್ಮದಿ ಐತಿ ಅವನಿಗೆ ವಿಷಯದ ಸಂಪರ್ಕ ಭೋಗ ಮಾಡೋದ್ರಿಂದ? ಏನಪ್ಪ ಅವಾಗ ಎಲ್ಲ ಥರದ ಐತಿ ವಿಷಯ ವಸ್ತುಗಳು, ಭೌತಿಕ ಸಂಪತ್ತು ಐತಿ ಎಲ್ಲ, ಇಂದ್ರಿಯಗಳ ಮಜಾ ಮಾಡೋಕ್ಕೆ. ಅದರಿಂದ ಹಪಾಪಿ ಹೆಚ್ಚಕ್ಕಂತ ಭೋಗಲಾಲ್ಸ ತೃಪ್ತಿ ಅಂತ ಇಲ್ಲೇ ಇಲ್ಲ. ಅದು ಹೆಂಗೆ ಅದ್ರಾಗ ಮುಂದುವರಿತೀವಿ ಅಷ್ಟಷ್ಟು ನನಗೆ ಅತೃಪ್ತಿ ಅನ್ನೋದು ಬೆಳ್ಕೊಂತ ಏನು. ಅದಕ್ಕೆ ವಿವೇಕದಿಂದ ಅದರಿಂದ ಹಿಂದಕ್ಕೆ ಸರಿದುಕೊಂಡಾಗ, ಮನಸ್ಸನ್ನು ಹಿಂದೆ ಸರಿಸಿದಾಗ ನಿನಗೆ ನಿಜವಾದ ಏನು ಬೇಕಾಗೈತಿ ಅದರ ತಿಳುವಳಿಕೆ ಮಾಡಿಕೊಂಡಾಗ ನಿನಗೆ ತೃಪ್ತಿ. ಜ್ಞಾನದಿಂದ ನಮಗೇನು ಬೇಕಾಗೈತಿ, ಸುಖ ಬೇಕಾಗೈತಿ, ಆ ಸುಖದ ತಿಳುವಳಿಕೆ ನಾವು ಮಾಡ್ಕೋಬೇಕಾಗಿ. ಅದು ಎಲ್ಲಿ ಐತಿ ಅಂದರೆ ನಮ್ಮೊಳಗೈತಿ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಾಗ ಅದಿಲ್ಲ ಇಲ್ಲ. ಅದರಿಂದ ಧನು ಆಕೈತಿ ವಿಷಯದ ಸಂಪರ್ಕ ಭೋಗದಿಂದ. ಅದಕ್ಕೆ ಅವ ತಿಳಿದವ ವಿಚಾರವಂತ ಅದನ್ನು ಬಂದ್ ಮಾಡ್ತಾನೆ. ಯಾವುದೇ ಇಂದ್ರಿಯ ಸಂಪರ್ಕ ಭೋಗದಿಂದ ಇದು ಅನುಭವಕ್ಕೆ ಬರೋದಿಲ್ಲ. ಬೇಸರಿಕೆನ ಆಕೈತಿ ಅದರಿಂದ. ಜನ್ಮ ಜನ್ಮಾಂತರ ಮಾಡ್ಕೊತ ಬಂದು ಅದರಿಂದ ಸುಖ ಸಿಗ್ತೈತೆ ಅಂತೇಳಿ ಪರಿಣಾಮ ಏನಾಯ್ತು ನೋಡ್ಕೊ. ಚಿಂತೆ, ಧನು, ಬೇಸರಿಕೆ ಇದು ಆತಿಲ್ಲ. ಕಡೆಗೆಲ್ಲ ಬಿಟ್ಟು ನಿದ್ದಿಗೆ ಹೋಗಿ ಅಲ್ಲಿ ವಿಶ್ರಾಂತಿ ತಗೋತಿ. ಎಷ್ಟು ಕಂಡಾಪಟ್ಟಿ ಖರ್ಚು ಮಾಡಿರ್ತೀವಿ ಎಲ್ಲೆಲ್ಲ ಆರಾಮಿರ್ಬೇಕಂತ ಇವನ್ನೆಲ್ಲ ವ್ಯವಸ್ಥೆ ಮಾಡಿರ್ತೀವಿ. ಆರಾಮಿರೋಕ್ಕಾಗೋದಿಲ್ಲ. ಇದನ್ನು ಅವಲಂಬಿಸ್ಕೊಂಡು ಎಚ್ಚರಿಕೆ ಒಳಗಿನ ವಸ್ತುಗಳನ್ನು ಅವಲಂಬಿಸ್ಕೊಂಡು ಸುಖ ಶಾಂತಿ ಎಂದು ದೊರೆಯುವುದು. ನಿನ್ನೊಳಗೆ ಇದ್ದದ್ದು ನೀನು ನೋಡ್ಕೊಂಡಾಗ ನಿನಗೆ ಆರಾಮ ಹೋಗುತ್ತೆ. ಯಾವಾಗಲೂ ರೆಡಿ ಇದ್ದದ್ದು ನೀನು ಅದ ಇದೆಯಾ. ನಿನ್ನ ಬಿಟ್ಟು ಅನ್ಯವಾಗಿಲ್ಲ ಇಲ್ಲ. ಅದು ಯಾರು ಕೊಡ್ತು ಉಳ್ದೇನಿಸಲ್ಲ. ನಿನ್ನಲ್ಲಿ ಇದ್ದದ್ದು ನೀನು ನೋಡಿಕೊಂಡಾಗ ನಿನಗೆ ತೃಪ್ತಿ. ತಾನೇ ತನ್ನ ನಿಜವ ನೋಡಲು ಪರಮಾನಂದ ಚಿದ ಕಂಡ ರೂಪನೇ. ನಾವು ಅದಕ್ಕೆ ಪ್ರಯತ್ನ ಮಾಡಾಕ್ತಾ ಇರಲಿಲ್ಲ. ನಮ್ಮರ ಬಗ್ಗೆ ನಾವು ವಿಚಾರ ಮಾಡೋದು, ಮನನ ಮಾಡೋದು, ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ನಿರಂತರ ಈ ಸಾಧನದೊಳಗೆ ತೊಡಗಿದ್ರೆ ಇದರಿಂದ ನಮಗೆ ಪಾರಾಗಕ್ಕೆ ಸಾಧ್ಯ ಐತೆ ನೋಡ್ರಿ. ಅದಕ್ಕೆ ನಿರಂತರ ಅಭ್ಯಾಸದಿಂದ ಇದು ದೊರೀತೈತೆ ನಮ್ಗೆ. ನಾವು ಯಾರಿದ್ದೇನೋ ಅಂತ ಅನುಭವ, ಸಮಾಧಿ ಸುಖದ ಅನುಭವಕ್ಕೆ ಅಭ್ಯಾಸ ಸಂಜನಿತ. ನಿರಂತರ ಬಿಟ್ಟು ಬಿಡದೆ ಅಭ್ಯಾಸ ನೀಡು. ಹಗಲಿರುಳು ಅನ್ನೋದೇ ಇದ್ರೆ ಅಭ್ಯಾಸ ಮಾಡೋಂಗಿದು ಕೆಲಸ. ಅವ್ನು ನಿದ್ದೆ ಅವಶ್ಯಕತೆ ನಿದ್ದೆಯನ್ನು ಸಹಿತ ಮೀರ್ತಾನೆ. ಉತ್ಕಟ ಇಚ್ಛಾ ಇತ್ತಂದ್ರೆ ನಿದ್ದೆ ಸುಧಾ ಬರೋದಿಲ್ಲ. ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳನ್ನು. ಜಗತ್ತಿನಾಗ ಏನಾರು ಮಾಡಬೇಕು ಅನ್ನೋದು ಹೊಡಿಬಾರ್ದು. ಅಂದಾಗಿ ಸೂತ್ರ ನಮಗೆ
ಏನು ಅದನ್ನು ಹಚ್ಕೊಂಡ ತೀರ್ಕೊಳ್ಳುವಂಥ ಉತ್ಕಟ ಇಚ್ಛಾ ತವಕ ಬೇಕಲ್ಲ. ಏನು ನಾವು ತಡೆಯಲಿಕ್ಕೆ ಯಾವ್ದಾರ ನೆವ ಮಾಡ್ಕೊಂಡು ಬಿಟ್ಟು ಬಿಡ್ತೀವಿ. ಹೊರಗೆ ಮತ್ತು ಹೊರಮುಖನ ಬರ್ತೈತೆ, ಒಳಮುಖ ಆಗ್ಬೇಕು. ಹೆಚ್ಚು ಹೆಚ್ಚು ನಮ್ಗೆ ಅಂತರ್ಮುಖ ಆದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಅಂತರ್ಮುಖ ವೃತ್ತಿಯೊಳಗೆ ಅನುಭವ ಕೊಡುವಂಥದ್ದು. ಈ ಜಗತ್ತಿನ ವಿಷಯ ವಸ್ತುಗಳಲ್ಲಿ ದೋಷ ದರ್ಶನ ಆಗದ ಹೊರತು ಏನು ಮಾಡಿದರೂ ಅದ್ರ ಮೇಗಿನ ಆಸಕ್ತಿ ಹೋಗುವುದು. ವಿಷಯ ದೋಷ ದರ್ಶನವೇ ವೀರತಿಗೆ ಬೀಜ ಅಂತ. ವೈರಾಗ್ಯ ನಮಗೆ ಬರಬೇಕಾತಂದ್ರೆ ಅದ್ರ ಹಕ್ಕಿಗತಿ ದೋಷ ಆದಾಗ ಎಲ್ಲ ದುಃಖದಿಂದ ತುಂಬಿದೆ. ನಮ್ಮ ಬಳಿ ಯಾವ ಸುಖರೂಪ ಇಲ್ಲ. ಜಗತ್ತಿನ ವಸ್ತುಗಳು ಯಾವುವು ನಮಗೆ ಸುಖ ಕೊಡೋದಿಲ್ಲ. ನನ್ನಿಂದಲೇ ನನಗೆ ಸುಖ ಹೊರತು ಜಗತ್ತಿನ ವಸ್ತುಗಳಿಂದ ಇಲ್ಲ ಅನ್ನೋದು ಅನುಭವ ಬರಬೇಕಲ್ಲ. ಅದು ಅನುಭವಕ್ಕೆ ಬರದ ಹೊರತ ಅದಕ್ಕೆ ಸಾಧನಗಳು ತೊಡಗಿ ಅದನ್ನು ಅನುಭವ ಮಾಡಬೇಕು. ಸಮಾಧಿ ಸ್ಥಿತಿಯನ್ನು ಹೊಂದಿ ಖಾತ್ರಿ ಮಾಡಬೇಕು. ಏನು ಅವಾಗ ನಿನಗೆ ಜ್ಞಾನ ಆದಂಗೆ. ಸಮಾಧಿ ಹೊಂದದ ಹೊರತಾಗಿ ನನಗೆ ಜ್ಞಾನ ಆಗೈತೆ ಅನ್ನೋದೆಲ್ಲ ಸುಳ್ಳದು. ಏನು ಜ್ಞಾನ ಮಾತಾ ಹೇಳಕ್ಕೆ ಕೇಳಕ್ಕೆ ಎಲ್ಲರಿಗೂ ಬರ್ತೈತಿ. ಅಂತಃಕರಣ ಸ್ವಚ್ಛತೆ ಬರ್ತೈತಿ, ಸ್ವಚ್ಛ ಇರ್ತೈತಿ. ಅದನ್ನು ಅನುಭವಕ್ಕೆ ಹೋಗ್ಬೇಕಾತಂದ್ರೆ ಅಂತಃಕರಣ ಪರಿಶುದ್ಧಿನೇ ಬೇಕು. ಅದಕ್ಕೆ ಅಂತಃಕರಣ ಪರಿಶುದ್ಧಿಗಾಗಿ ನಿರಂತರ ಪ್ರಯತ್ನ ಮಾಡಬೇಕು. ಆ ದೋಷಗಳದಾವ ನಮ್ಗೊಳಗೆ. ಅಂತಃಕರಣದೊಳಗೆಲ್ಲ ಜನ್ಮ ಜನ್ಮಾಂತರದಿಂದ ದೋಷಗಳೇನದಾವಲ್ಲ, ಇದನ್ನು ಅನುಭವ ಮಾಡ್ಕೊಳಕ್ಕೆ ಅಡ್ಡಿಯನ್ನು ಉಂಟು ಮಾಡ್ತಾರೆ. ಅದಕ್ಕೆ ಅವನು ತೆಗೆದು ಹಾಕಿ ಎಲ್ಲ ಮನುಷ್ಯನೊಳಗಿನ ಎಲ್ಲ ಏನೈತೆಲ್ಲ ವಾಸನೆಗಳ ಪೂರ್ಣ ನಾಶ ಆಗ್ತಾನೆ. ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ತಾನೆ. ಅಂದಾಗ ನಿಮಗೆ ಇದರ ಅನುಭವ ಮಾಡ್ಕೊಳಕ್ಕೆ ಸಾಧ್ಯ. ಪ್ರತಿಯೊಬ್ಬರಿಗೂ ಬರ್ತೈತೆ. ಏನು ವಿಷಯದ ಆಶಯ ನಾಶ ಮಾಡ್ಕೊಂಡೆ ಅಂದ್ರೆ ನೀ ಎಲ್ಲ ಮಾಡಿದಂಗೆ. ಮಾಡಬೇಕಾದದ್ದು ಏನೂ ಉಳಿಲಿಲ್ಲ ನಿನಗೆ. ಕರ್ತವ್ಯ ಏನು ಆಶೆಯನ್ನು ನಾಶ ಮಾಡಿಕೊಂಡವನಿಂದ ಎಲ್ಲವೂ ಮಾಡಲ್ಪಟ್ಟಿದೆ. ಅವನಿಂದ ಎಲ್ಲ ವಿಧಿವಿಧಾನಗಳು ನೆರವೇರಲ್ಪಟ್ಟುವಂತೆ. ದೋಷ ದರ್ಶನ ಮಾಡ್ಕೊಂಡು ಸಾಕಷ್ಟು ಸಲ ಕಟ್ತಿದ್ರು ಮತ್ತು ಅರ್ಥಾಗಿ ಹೇಳಿಸ್ತಾರೆ. ದೋಷ ಆಗಿಲ್ಲ, ಅವನು ಕಂಡಿಲ್ಲ. ಅವನು ಸುಖ ಬುದ್ಧಿ ಐತೆ ಅಲ್ಲಿ. ದೋಷ ಗೊತ್ತಾಗ್ತದೆ ಕೇಳೋ ಹೊತ್ನ್ಯಾಗ ಅಷ್ಟೇ. ಹೌದಿಲ್ಲ? ಮತ್ತು ಅರ್ಥಾಗಿ ಅಷ್ಟೇ ಅದು ಕೇಳೋ ಹೊತ್ನ್ಯಾಗ. ಬೆಂಕಿ ಸುಡ್ತೈತಿ ಅನ್ನೋದು ಗೊತ್ತಾರ ಹುಳ ಯಾಕೆ ಬಿದ್ದು ಸಾಯ್ತೈತಿ ಅದ್ರಾಗ? ಗೊತ್ತಿಲ್ಲದಕ್ಕೆಲ್ಲ ಹೋಗಿ ಹೋಗಿ ಬಿದ್ದು ಸಾಯೋದು. ಹೌದಿಲ್ಲ? ಗೊತ್ತಾದ್ರೆ ಅದ್ರ ಸನಿಕೆ ಹಾಕಿ ಸುಡ್ತೈತಿ ಅನ್ನೋದು ಗೊತ್ತು. ಸೊಡರಿನ ಸುಡುವತನವನು ಅರಿಯದೆ ಬಿದ್ದು ಕೆಡುವ ಪತಂಗದ ಗೋಲು ಹೆಂಗೆ ಬಿದ್ದು ಸಾಯ್ತಾವ ಹಂಗೆ ನಾವು ವಿಷಯದ ವ್ಯಾಮೋಹ ಅದಾಗ ಬಿದ್ದು ಅದು ಗೊತ್ತಿಲ್ಲದಕ್ಕೆ ಎಷ್ಟು ಹೇಳಿದ್ರು ಗೊತ್ತಿಲ್ಲ. ನಮ್ಮ ಒಳಗೆ ಅದು ಗಟ್ಟಿಯಾಗೈತಿ. ಸರಿಯಾಗಿ ಕೇಳಿಲ್ಲ ನಾನು. ದೋಷ ದರ್ಶನ ಆಗಿಲ್ಲ. ಏನು ಜಾಸ್ತಿ ಅದು ದೋಷ ದರ್ಶನ ಆದಾಗ ಅವಾಗ ವೈರಾಗ್ಯ ಬರ್ತೈತಿ. ನಿಜವಾದ ವೈರಾಗ್ಯ ಬರ್ಬೇಕಾದ್ರೆ ದೋಷ ದರ್ಶನ ಆಗದ ಬರುತ್ತೆ. ಏನು ಹಂಗೆ ಹೇಳೋದು ಕೇಳೋದು ಸಾಕಷ್ಟು ಆಗ್ತೈತಿ. ಸ್ವತಃ ನನಗೆ ಖಾತ್ರಿ ಆಗ್ಬೇಕಲ್ಲ. ದೋಷವನ್ನು ಕಂಡಾಗ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ. ಸುಖಿಗಳಾದವರೆಲ್ಲ ಹಿಂದಕ್ಕೆ ಜಾಗ್ರಾವಸ್ಥೆ ಅಡಗಿಸಿನ ಸುಖ ಹೊಂದ್ಯಾರಿಲ್ಲ. ಇದು ಸಂಬಂಧ ಇಟ್ಕೊಂಡು ಸುಖ ಹೊಂದಿದ್ರು. ಯಾವ ಅವಸ್ಥಾ ಸಂಬಂಧ ಇಟ್ಕೊಂಡು ಸುಖ ಹೊಂದಿದ್ರಿ ಅವರು? ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡ್ರು. ಯಾಕಂದ್ರೆ ನಿದ್ರೆ ಅದು ತಾತ್ಪೂರ್ತಿಕ, ಅದು ಮಬ್ಬಿಣ ಆನಂದ. ಅದನ್ನು ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಅದನ್ನು ಹೊಡೆದ ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು. ಅವರು ಅನುಭವ ತಿನ್ನುಭವ ಯಾಕ್ರಿ ಅದು ನಿಯಂತ್ರಣದಾಗಿರ್ಬೇಕು. ನಾವು ಅದನ್ನು ಹೆಗ್ಗಳಾಗಿ ನಾಲ್ಗಿಗೆ ಹೆಂಗೆ ಚುಲ್ಚೋಳಾಗಿ ಗಾಂವ್ ಆಗೈತೆ ಅಂತ ಹೊಡ್ಕೊಂತ ಹೋಗಿ ತುಂಬ ಕೂಳು ಬಿತ್ತಂದ್ರೆ ಕಣ್ಣು ಮುಚ್ಚಕ್ಕೆ ಚಲೋ. ಅಭ್ಯಾಸ ಎಲ್ಲಿ ಆಗುತ್ತೆ? ಅದಕ್ಕೆ ಅಭ್ಯಾಸ ಮಾಡಿಬಿಡೋದಿಲ್ಲ. ಅದಕ್ಕೆ ಯೋಗದ ಸಾಧನ ಮಾಡ್ಬೇಕನ್ನ ಅವನು ಒಪ್ಪತ್ತು ಊಟ ಮಾಡ್ತಾನೆ. ಒಪ್ಪತ್ತು ಉಂಡವ ಯೋಗಿ, 2 ಹೊಪ್ಪತ್ತು ಉಂಡವ ಭೋಗಿ, 3 ಹೊಪ್ಪತ್ತು ಉಂಡವ ಹತ್ಕೊಂಡು ಹೋಗಿ, 4 ಹೊತ್ತು ಉಂಡವ ಅವನು ಹೊತ್ಕೊಂಡು ಹೋಗಿ 3 ಹೊತ್ತು ಉಂಡವ ರೋಗಿ. ನಾವು ರೋಗಗ್ರಸ್ತ ಶರೀರ. ಯಾಕೆ ನಮಗೆ ರೋಗಗ್ರಸ್ತ ಆಗೈತೆ ಅಂದ್ರೆ ತಿನ್ನುವ ಇಲ್ಲದಕ್ಕೆ. ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ ಅಂತ ಯಾಕೆ? ನಾವು ಭಾಳಷ್ಟು ತಿಂದ್ರೆ ಆರಾಮಿರ್ತೇವಂತೆ.
ಹೇಗೆ ಯಾರಿಗೂ ಸುಖ ಶಾಂತಿಯನ್ನು ಕೊಡೋದಿಲ್ಲ. ಏನು ಕೂಳು ಕೂತಂತ ಅದ ನಿನಗೆ ಕೂತಾಕೊಂಡ್ತೈತಿ ಹೌದಿಲ್ಲ. ನೀರು ಪಿತ್ತು ಕೂಳು ಕೂತು ಅಂತಾರಲ್ಲ ರೂಢಿ ಒಳಗೆ, ಅದು ಮಿತವಾಗಿ ತಗೋಬೇಕು. ಅದರರ್ಥ ಅನ್ನ, ಅದರರ್ಥ ನೀರು, ಅದರರ್ಥ ಅನಿಲ ಸಂಚಾರಕ್ಕೆ ಹವಾಕ ಬಿಡಬೇಕು. ಅವು ಆಡಕ್ಕೆ ಜಾಗ ಸಹಿತ ಬಿಡ್ಲಂಗೆ ಹೊಡೆದ್ರೆ ಶಿಮಿ ಐತಂತ ಏನು ತಿಳಿಬೇಕಿದು. ವ್ಯತ್ಯಾಸ ಬಿಡ್ತಿದ್ದಂತ ಒಬ್ಬ ಏನು ಇದ್ರ ಊಟ ಅವ್ರು ಬ್ರಾಹ್ಮಣರು ಅವ್ರು ಹೋಳಿಗೆ ಊಟ ಹಾಕಿಸ್ಬಿಡ್ತಾರೆ. ಅವರು ಮಣ್ಣಿಗೆ ಖರ್ಚು ಮಾಡೋದಿಲ್ಲ. ಅವ್ರು ಪಿಂಡ ಯಾಕ್ರಿ ಅವ್ರು ಖರ್ಚು ಮಾಡ್ತಾರೆ. ಅವ್ರು ಊಟಕ್ಕೆ ಶಿಸ್ತು ಊಟ ವ್ಯವಸ್ಥೆ ಮಾಡಿಬಿಡ್ತಾರೆ. ಬ್ರಾಹ್ಮಣರು ಊಟ ಕೇಳಿದ್ರು ನಾ ಹರಿದಾರಿ ಅಡ್ಡಾಡಿ ಬರ್ತಾನ ಹೊಟ್ಟೆ ಶಿಲೆ ಅಂತ ಶಿಸ್ತು ಹೋಳಿಗೆ ಊಟ ಅದು ಹಾಕಿಬಿಡ್ತಾನೆ. ಹಂಗೆ ಊಟಕ್ಕೆ ಹೋಗಿ ಶಿಸ್ತು ಹೊಡೆದು ಬಂದು ಕುತ್ರಾಸ ಬಿಡ್ತಿದ್ದಂತ. ಅವ್ರವ್ವ ತಮ್ಮ ಇಷ್ಟೇ ಹಾಕುತ್ತೆ ಊಟ ಭಾಳ ಇದಾಗಿತ್ತು, ಹೋಳಿಗೆ ಊಟ ತೋಲಾತಿದ್. ಹಂಗಾರೆ ಒಂದು 5 ಅಜವಾನ್ ಕಾಳು ಹಾಕೋರು ತಮ್ಮ ಅಂದ. 5 ಅಜವಾನ್ ಕಾಳು ಹೋಗುವಷ್ಟು ಜಾಗ ಇದೆ, ಇನ್ನೂ 5 ಚೌಕಳಿ ಹೊಡಿತೀನಿ ಬೇನ. ಅವ್ನು ಹೆಂಗಿದ್ದಾನು ತಿನ್ನೋ ಆಶೆ. ಒಂದೊಂದು ಚೌಕಳಿ ಅಂದ್ರೆ ಒಂದೊಂದು ಚೌಕಳಿಗೆ 5 ಹೋಳಿಗೆ ಹೋಳಿಗೆನ ಒಂದೊಂದು ಚೌಕಳಿ ಓಡ್ಯಾವ ಮೊದಲು ಹಂಗೆಲ್ಲ ತಿಂತಿದ್ರಂತ ಮೊದಲೆಲ್ಲ. ಹಂಗೆ ಶರೀರ ನಿಯಂತ್ರಣ ಬೇಕಲ್ಲ. ನಾಲಿಗೆ ಬೆನ್ನು ಹತ್ತಿ ತಿಂದ್ಬಿಡ್ತೇವೆ. ಈಗ ಸಿಗಿವನ ನೋಡಿ ಹೊಟ್ಟೆ ಭಾರ ಆಗಿರ್ತೈತಿ. ಯಾಕೆ ಹ್ಯಾವಿ ತಿಂದದು ದಿನದಂಗೆ ಶರೀರ ಬೇಕಾದಂಗೆ ಆದ್ರೂ ಉಳಿದಿರ್ತಲ್ಲ ಅದು. ಇಲ್ಲ ಮೊಬ್ಬಿನಾಗಾರ ಬರ್ತೈತಿ, ಏನಾರ ಒಂದು ಹೊಟ್ಟೆ ಗೊರಗೊರನ ಇರ್ತೈತಿ, ತಪ್ಪಿ ಬಿಡ್ತೈತೆ ಅದ್ರ ಇದೆಲ್ಲ ಹೌದಿಲ್ಲ. ನಾಲಿಗೆ ರುಚಿಗೆ ತಿಂದು ಬಿಡ್ತೇವೆ. ಬಿಡೋದ್ರಿ ಮೊದಲ ಅದರ ಬೇರೆ ಸುಮಾರು ಎಣ್ಣಿನ ಮೊದಲ ಗಾಣದ ಎಣ್ಣೆ ಹಾಕಿ ಮಾಡ್ತಿದ್ವಿ. ಈಗ ಎಲ್ಲಿ ಸುಮಾರು ಎಣ್ಣೆ ತಿಂದು ಹೊಟ್ಟೆಲ್ಲ ಕೆಟ್ಟು ಹೋಗ್ತೈತೆ. ನಾಲಿಗೆ ರುಚಿಗೆ ಹಂಗೆ ಹೊಡಿತೀವಿ. ನಾಲಿಗೆ ಬೆನ್ನು ಹತ್ತಿ ಈ ಪರಿಸ್ಥಿತಿ ಆಗಿ ರೋಗಗ್ರಸ್ತಕ ಶರೀರ ಏನು ಕಂಟ್ರೋಲ್ ಮಾಡೋಣಾಗೋದಿಲ್ಲ. ಒಂದು ನಾಲಿಗೆ ಇಂದ್ರಿಯ ಹಿಡ್ತದಾಗ ಇಟ್ಕೊಂಡು ಎಲ್ಲ ಇಂದ್ರಿಯಗಳು ಹಿಡ್ತದಾಗ ಬರ್ತಾವ. ಏನು ಅದನ್ನೊಂದು ಕಂಟ್ರೋಲ್ ಮಾಡೋಣಾಗೋದು ಭಾಳ ವಿವೇಕ ಇದ್ರೆ ಬರ್ತೈತೆ ನಮ್ಗೆ. ಹಿಡ್ತದಾಗ ಇಟ್ಕೊಳಕ್ಕಾಗತ್ತೆ ಆಗೋದಿಲ್ಲ ನಮ್ಗೆ. ಹೇಳಕ್ಕೆ ಬರ್ತೈತೆ ಎಲ್ಲರಿಗೂ ಮಂದಿಗೆ ಹಂಗೆ ಮಾಡಿದ್ರೆ ಚಲೋ ಆಕೈತೆ. ಶಿಖರ್ ಹೊಡೆದು ಬಿಡ್ತಾನೆ. ಉಪದೇಶ ಮಾಡೋದು ಭಾಳ ಹಗರಿ ಇನ್ನೊಬ್ಬರಿಗೆ, ಆದರೆ ಅದನ್ನು ಬಿಡೋಕ್ಕಾಗೋದಿಲ್ಲ. ತಿನ್ಕೊಂತ ಬಂದು ರೂಢಿ ಇರ್ತೈತಲ್ಲ. ನಿನಗೆ ಆರಾಮ್ ಬೇಕಾಗಿತ್ತಂದ್ರೆ ದೇಹದ ಸಂಬಂಧ ತಪ್ಪಿಸ್ಕೊಂಡು, ದೇಹದ ಸಂಬಂಧ ಇಟ್ಕೊಂಡು ಆರಾಮ್ ಇರ್ಬೇಕಂದ್ರೆ ಸಾಧ್ಯ ಇಲ್ಲ. ಕೈಯಾಗ ಬೆಂಕಿ ಇಟ್ಕೊಂಡು ತಣ್ಣಗಿರ್ಬೇಕಂದ್ರೆ ಎಂದೂ ಸಾಧ್ಯತೆ ಆಗ್ತದೆ. ಹಂಗೆ ಮನಸ್ಸಿನಾಗಿ ಈ ಶರೀರ ಸಂಬಂಧ ಇಟ್ಕೊಂಡು ಆರಾಮ್ ಇರ್ಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಶರೀರ ಸಂಬಂಧ ವಿಚಾರದಿಂದ ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಶರೀರ ಭಾವ ಇಲ್ಲೇ ನನಗಿರಾಕಬೇಕು ಆನಂದದ ಭಾವದ ಏನು ಹೌದು. ಶರೀರ ಭಾವ ಬಿಟ್ಟಾಗ ಆನಂದದ ಈ ಶರೀರನೂ ಇರಬೇಕು ಆರಾಮ್ ಇರ್ಬೇಕಂದ್ರೆ ಸಾಧ್ಯ ಏನು ನೀತಿ ಸುಧಾ ಆಗ್ತದೆ. ಆತ್ಪೂರ್ತಿಗೆ ವಿಶ್ರಾಂತಿ ಬಂದಾಗ ಸಹಿತ ಆಗಬೇಕು ಶರೀರ ಭಾವ ಇಟ್ಕೊಂಡೆ. ಈ ಜಾಗ್ರಾವಸ್ಥೆ ಅಡಗಿಸಿದಾಗ ನಿನಗೆ ಆನಂದದ ಅನುಭವ ಆಕೈತೆ ನೋಡ್ರಿ. ಎಲ್ಲಿವರೆಗೆ ನಾಮರೂಪಗಳನ್ನು ಹಿಡ್ಕೊಂಡು ಕುಂತಿರ್ತೀರಿ ನೋಡಿ, ಅಲ್ಲಿ ತನಕ ಅವು ನಿಮ್ಮನ್ನು ಬಿಡೋದಿಲ್ಲ. ನಾಮರೂಪಗಳನ್ನು ಬಿಟ್ಟ ಅಸ್ಥಿ ಭಾತಿ ಪ್ರಿಯ ಅನುಸಂಧಾನ ಮಾಡೋಕ್ಕಿಲ್ಲ. ಅದ ಉಳಿತೈತಿ. ನಾಮರೂಪ ಯಾವಾಗಲೂ ಇದ್ದದ್ದು ಎಲ್ಲವನ್ನು ಅರಿತಕ್ಕಂಥದ್ದು ಸುಖರೂಪವಾದದ್ದು ಯಾವುದೈತಿ ಅದ ನಿನ್ನ ನಿಜ. ಇವನ್ನೆಲ್ಲ ನಾಮರೂಪಗಳನ್ನೆಲ್ಲ ಕೈ ಬಿಟ್ಟುಕೊಳ್ಳಿ ಅದು ಅನುಭವ ಬರ್ತೈತಿ ನಮಗೆ. ಏನು ನಮ್ಮಲ್ಲಿ ಇದ್ದದ್ದು ನಮ್ಗೆ ಅನುಭವ ಬರ್ತೈತಿ. ಹೊಸದಾಗಿ ಎಲ್ಲಿಗಾರ ಹೋಗಿ ಅದನ್ನು ಹೊಂದಬೇಕಾಗಿಲ್ಲ, ರೆಡಿ ಇದ್ದದ್ದು ಐತಿ ನಮ್ಮಲ್ಲಿ. ಅದು
ನಮಗೆ ಆರಾಮ ಬೇಕಾಗೈತೆ ಅಂದ್ರೆ ಆರಾಮಿನ ಕಡೆ ಲಕ್ ಕೊಡ್ಬೇಕು. ನಾಮರೂಪಗಳ ಕಡೆ ಲಕ್ ಕೊಟ್ರೆ ನಾಮರೂಪ ಇರ್ತೈತಿ. ಆರಾಮ ಬೇಕಾಗೈತಿ ನಮ್ಗೆ ಬೇಡಾಗಿದ್ದು ಅದು ಎಲ್ಲರಿಗೂ ಬೇಕಾದದ್ದು, ಅದ್ರ ಕಡೆ ಲಕ್ ಕೊಟ್ರೆ ನಮ್ಗೆ ಅದು ಅನುಭವ ಬರ್ತೈತಿ. ದೇಹ ಭಾವ ಇಟ್ಕೊಂಡ್ರೆ ನಿಧಿ ಹತ್ತದ ನಿನಗೆ? ಹಾಂ, ಎಂದಿಗೆ ಆಗ್ಬೇಕು ಈಗ ನಮ್ಗೆ ಆನಂದದ ಅನುಭೂತಿ ಶರೀರ ಭಾವ ಇಟ್ಕೊಂಡ್ರೆ? ಮತ್ತು ಮೂರ್ತಿ ಬೇಡ್ತೀಯಲ್ಲ, ಮೂರ್ತಿ ತೊಗೊಂಡು ಏನು ಮಾಡವ? ಆರಾಮ ಬೇಕಾದಂದ್ರೆ ಅದನ್ನು ಕೈ ಬಿಡಬೇಕಾಗೈತಿ. ಯಾರಿಗೆ ಆರಾಮ ಬೇಕಾಗೈತಿ ಅವ್ರ ಮೂರ್ತಿ ಭಾವ ಬಿಡಬೇಕಾಗೈತಿ. ನಾಮರೂಪ ಹಿಡ್ಕೊಂಡು ಕೂತಿ ಅಂದ್ರೆ ನಿನಗೆ ಆನಂದದ ಅನುಭೂತಿ ಹೆಂಗಾಕೈತಿ ಅಷ್ಟು. ಯಾವ ನಾಮ ಯಾವ ರೂಪ ಕಾಯಂ ಐತಿ ಹೇಳ್ರಿ? ಈ ಕಲ್ಪಿತ ನಾಮ ಕಲ್ಪಿತ ರೂಪ ಇಟ್ಕೊಂಡು ಕೂತೀವಿ, ಅವು ಸುಖ ಕೊಡ್ತಾವ ನೀನು? ಏನು ಅವು ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದ್ಬಿಡ್ತಿದ್ರು ನಾಮರೂಪ ಹಿಡ್ಕೊಂಡು. ದೇವ್ರಿಗೆ ಅಂದರೆ ಯಾವ್ದಾರ ಒಂದು ನಾಮ ರೂಪ ಐತೇನೆ ಅದಕ್ಕೆ? ಈಗ ಕಲ್ಪಿಸ್ಕೊಂಡದ್ದು ದೇವ್ರಲ್ಲದು. ಏನು ದೇವ್ರು ಅಂದರೆ ಹೆಣ್ಣಿನ ಆಕಾರನೂ ಅಲ್ಲ, ಅದು ಹೆಣ್ಣಿನ ಗಂಡಿನ ಆಕಾರನೂ ಅಲ್ಲ, ನಿರಾಕಾರ ವಸ್ತು ಅದು. ಏನು ದೇವ್ರಿಗಿಂತ ಹೆಚ್ಚಿನವ ಏನು ಕಡಿಮೆವ ನೀನು? ದೇವಂದ್ರೆ ಅರು, ಯಾವಾಗಲೂ ಇರು, ಅದು ಆನಂದ ಸ್ವರೂಪ. ಅದ್ರ ಕಡೆ ಲಕ್ಷ್ಯ ಐತೆ ನಮ್ಗೆ, ದೇವ್ರ ಕಡೆ ಲಕ್ಷ್ಯ. ಈ ಜಡ ವಸ್ತುಗಳ ಕಡೆ ಲಕ್ಷ್ಯ ಐತಿ, ಕೆಟ್ಟು ಹೋಗುವಂಥ ವಿಷಯ ವಸ್ತುಗಳ ಕಡೆ ಲಕ್ಷ್ಯ ಐತಿ. ನಿದ್ರೆ ಎಲ್ಲರೂ ತಮ್ಮ ದಶೆಯಿಂದ ಮಾಡ್ತಾರೋ, ಇನ್ನೊಬ್ಬರ ದಶೆಯಿಂದ ಮಾಡ್ತಾರೋ ಅವರು ನಿದ್ರೆ ಆರಾಮ? ಹಾಂ, ನಿನಗೆ ಆರಾಮ ಬೇಕಾಗೈತೆ ಅಂದ್ರೆ ಆರಾಮಿನ ಕಡೆ ಲಕ್ ಕೊಡು. ನಿಮ್ಮ ಆರಾಮಿನ ಅನುಭವ ನೀವು ಮಾಡ್ಕೋದ್ರಿ. ಏನು ನಿಮ್ಮ ಸೊಂಡಿಲೇ ನೀವು ನೀರು ಕುಡ್ದಾಗ ನೀರು ಹೊಡ್ಕೋಕೈತಿ, ಇನ್ನೊಬ್ಬರು ಸೊಂಡಿ ನೀರು ಕುಡಿದು ಹೋಗ್ತೈತೆ. ಅದಕ್ಕೆ ನೀನೇ ಸ್ವತಃ ಇದನ್ನು ಅನುಭವ ಮಾಡ್ಕೊಂಡಾಗ ನಿನಗೆ ಸಂಶಯ ನಿವಾರಣೆ ಆಕೈತಿ. ನಿನ್ನ ಕುಲ ಗೋತ್ರ ಜಾತಿ ಎದರ ದಶೆಯಿಂದ ಅಡಗಿಸ್ತೀವನ್ನೆಲ್ಲ ಆರಾಮಿನ ದಶೆಯಿಂದ ಹೋದಿಲ್ಲ. ಒಂದೇ ವಸ್ತುವಿಗೆ ಹಲವು ನಾಮ ಅದಾವ. ನೀವು ಹೇಳ್ತೀರಿ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ, ಅನೇಕ ಹೆಸರುಗಳದಾವ. ಇರುವುದು ಒಂದೇ ವಸ್ತು ಅದು. ಈಗ ನೀವು ಒಬ್ಬಗ ಏನಂತಾರೆ, ಒಬ್ಬ ಅಪ್ಪ ಅಂತಾನೆ, ಒಬ್ಬ ಕಾಕ ಅಂತಾನೆ, ಒಬ್ಬ ಮಾವ ಅಂತಾನೆ, ಒಬ್ಬ ತಮ್ಮ ಅಂತಾನೆ, ಒಬ್ಬ ಅಣ್ಣ ಅಂತಾನೆ. ಇರಾವ್ ನೀವು ಒಬ್ಬನ ಇಷ್ಟು ಹೆಸರಲ್ಲೇ ಕರೀತಾರೆ ನೀನು, ಹೌದಿಲ್ಲ? ಬೇರೆ ಬೇರೆ ನಮ್ಮನೆ ಕರೀತಾರಿಲ್ಲ, ಇರುವ ಒಬ್ಬನ ನೀನು. ಕಾಕ ಅಂದ್ರು ನೀನು ಓಣ ಅಂತಿ, ಏ ಕಕ್ಕ ಅಂದ್ಕೂಲೆ ಓಣ ಅಂತಿ, ಅಣ್ಣ ಅಂದ್ರು ಓಣ ಅಂತಿ, ಏ ತಮ್ಮ ಅಂದ್ರು ಓಣ ಅಂತಿ, ಯಪ್ಪ ಅಂದ್ರು ಓಣ ಅಂತಿ, ಹೌದಿಲ್ಲ? ಯಾಕೆ ಅದ ನೀನದಿ ಅಂತ. ಬೇರೆ ಬೇರೆ ರೂಪದಿಂದ ಅದ ಕರೆದ್ರು ವಸ್ತು ಒಂದು. ಏಕಂ ಸತ್ವಿಪ್ರಾಹ ಬಹುಧಾ ವದಂತಿ. ಬೇರೆ ಬೇರೆ ಅವ್ರು ಭಾವಿಸ್ಕೊಂಡು ಕಲ್ಪಿಸ್ಕೊಂಡು ಏನೇನು ಮಾಡ್ತಾರೆ. ಏನು ಅದ್ರ ವಸ್ತು ಒಂದೇ ಅದು. ಏನು ದೇವನೊಬ್ಬ ನಾಮ ಹಲವು ಅಂತೀರಿ. ಆ ದೇವರ ನೀನದೀವು, ನಿನಗೆ ಅನೇಕ ಹೆಸರುಗಳನ್ನು ಕೊಟ್ಕೊಂಡು ಅದರ ಅಭಿಮಾನ ಹಿಡ್ಕೊಂಡು ಆ ಹೆಸರು ನಾನಲ್ಲ, ಈ ಹೆಸರು ನಾನು ಗುಂಪು ಮಾಡ್ಕೊಂಡು ಹೊಡೆದಾಡ್ತೀರಿ, ಹೌದಿಲ್ಲ? ಆ ನಾಮ ರೂಪ ಹಿಡ್ಕೊಂಡು ಹೊಡೆದಾಡ್ತೀರಿ ನೀವು. ಅವನು ಹಿಡ್ಕೊಂಡನ ಗುಡಿ ಕಟ್ಕೊಂಡು ಕುಂದಿರ್ತೀವಿ. ನಾಮ ರೂಪ ಅದು ವ್ಯಾಪಕವಾದಂಥ ಚೈತನ್ಯ ಅದು. ಅದನ್ನು ಪರಿಚ್ಛಿನ್ನತ್ವ ಕೊಟ್ಕೊಂಡು ಗುಡಿ ಹಾಕಿ ಗರ್ಭಗುಡಿ ಮಾಡಿ ಕಿಲಿ ಹಾಕಿದೆ ಅದಕ್ಕೆ. ಯಾಕ್ರಿ? ವ್ಯಾಪಕವಾದಂಥ ಚೈತನ್ಯಕ್ಕೆ ಆಕಾರ ಕೊಟ್ಟೆ ಅದಕ್ಕೆ, ಸಂಕುಚಿತ ಇದನ್ನು ಕೊಟ್ಟೆ ಅದಕ್ಕೆ. ತಪ್ಪು ಹೌದಿಲ್ಲ? ಗುಡಿ ಆಗದಾನ ದೇವ್ರು, ಬೆಮೆ ಆಗದಾನ, ಗುಡ್ಡದಾಗದಾನ. ಮೂರ್ಖರವರು ಅಂತ. ದೇವರನ್ನು ಗುಡಿಯಾಗ ಹುಡುಕವರು, ಗುಡ್ಡದಾಗ ಇದ್ರಾಗ ಹುಡುಕವರು ಮೂರ್ಖರು ಅಂತ. ಈ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡಿ. ಅದಕ್ಕೆ ವಿಚಾರವಂತರ ಸಂಖ್ಯೆ ನಾವು ಮಾಡಬೇಕಾಗಿದೆ. ಅದನ್ನು ಮಾಡಬಾರ್ದು. ಅದು ಪರಿಚ್ಛಿನ್ನತ್ವ ಭಾವ ಇಟ್ಕೊಂಡು ಅದು ಜಡವಾದದ್ದಲ್ಲ, ಅದು ಕಲ್ಲು ಕಟ್ಟಿಗೆ ಆಗಿರ್ತದೆ.
ಅಲ್ಲಿ ಸುಪ್ತಾವಸ್ಥೆ ಒಳಗೈತಿ ಚೈತನ್ಯ ಅಂತಃಕರಣ ಜಾಗೃತಿ ಎಲ್ಲಿ ಆಗೈತಿ ಮನುಷ್ಯನಲ್ಲಿ ಅದು ಜಾಗೃತಿ ಆಗೈತಿ. ಏನು ಇಲ್ಲಿ ನಡ್ಕೋ, ಇಲ್ಲಿ ಏನು ಅಂತಃಕರಣ ಜಾಗೃತಿ ಇದ್ದಂಥ ಜೀವಿಗಳು ಪ್ರಜ್ಞಾ ಎಲ್ಲೈತಿ ಅಲ್ಲಿ ನಡ್ಕೋ ಅಂದ್ರೆ ನಿನಗೆ ಅದರ ಫಲ ಸಿಗ್ತೈತಿ. ಕಲ್ಲು ಕಡೆಗೆ ನಡ್ಕೊಂಡ್ರೆ ಯಾವ ಫಲನೂ ಸಿಗೋದಿಲ್ಲ ರೀ, ವ್ಯರ್ಥ ಅದ. ನೀನು ಧ್ಯಾನ ದೇವರು ಅಂತ ತಿಳ್ಕೊಂಡು ದೊಡ್ಡ ಗುಡಿ ಕಟ್ಟಿಸಿ ದೊಡ್ಡ ಇದನ್ನು ದ್ಯಾಮವ್ವ ದುರ್ಗವ್ವ ಕಾಳವ್ವ ಏನೇನು ದೇವಾಲಯಗಳನ್ನು ಕಟ್ಟಿಸ್ತೀವಿ. ಎಷ್ಟು ಅದನ್ನು ನಡ್ಕೋತೀವಿ, ಮಂದಿರಗಳನ್ನು ಕಟ್ಟಿಸಿ ಇದರಿಂದ ಏನಾಗ್ತದೆ? ನಿನ್ನ ಬಗ್ಗೆ ನೀ ಯಾರನ್ನು ಗೊತ್ತಿಲ್ಲಲೇ ಅನ್ಯದ್ರ ಬಗ್ಗೆ ಹುಡುಕಾಡಿಸ್ಕೊಳ್ಳೋದೇನೆ. ಅಲ್ಲಿ ದೇವರೈತಿ ಇಲ್ಲಿ ದೇವರು ವ್ಯರ್ಥ ವೇಳೆ ಕಳಿತೀಯಲ್ಲೋ. ನಿಜವನ್ನು ತಿಳ್ಕೊಳಕ್ಕಾಗಲಿಲ್ಲ ನೀನು, ಆಯುಷ್ಯ ಎಲ್ಲ ಅದ್ರಾಗ ಕಳಿತಿಲ್ಲ. ಗುಡಿ ಗುಂಡಾಗ ನಡ್ಕೋದ್ರೆ ಮಕ್ಕಳು ಮರಿಗೆ ಅದನ್ನು ಕಲಿಸಿದಿಲ್ಲ, ಎಂದು ಉದ್ಧಾರ ಆಗುತ್ತೆ? ನಿಜವಾಗಿ ನೀ ಮೊದಲು ತಿಳ್ಕೊ, ಇನ್ನುಳಿದವರು ಮಾರ್ಗದರ್ಶನ ಮಾಡಕ್ಕೆ ಬರ್ತೈತೆ, ದಾರಿ ತೋರ್ಸಕ್ಕೆ ಬರ್ತೈತೆ. ಏನು ಅನ್ಯವಾಗಿ ದೇವರೈತೆ ಅನ್ನೋರು ಮಾತು ಕೇಳಬಾರ್ದು ಅಂತಿದ್ರು. ದಾರಿ ತಪ್ಸವ್ರು ತುಡುಗರು ಮೇಳ ಅದ. ಅನ್ಯವಾಗಿ ಗುಡಿಯಾಗ ಐತಿ ಗುಂಡಾದಾಗ ತುಡುಗರು ಸುಲಿಗೆ ಮಾಡೋರು ಅವರು. ಹೌದು, ಹೆದರಿ ಕೊಡ್ತಾವೆ. ಏನಕ್ಕೇನಾದ್ರು ಬಂದು ಇಲ್ಲಿ ಕೊಟ್ಟು ಹೋಗ್ತಾವ, ನಾಲ್ಕು ಹೋಗ್ತಾವ ನಿನಗೆ. ವಸ್ತುಸ್ಥಿತಿ ಏನೈತಿ ಅನ್ನೋದು ಗೊತ್ತಾಗೋದಿಲ್ಲ ಪಾಪ. ನಾನಾ ದೇವರಿದ್ದೇನೆ ಅನ್ನೋದು ಅನುಭವ ಎಂದ ಅವ್ರು ಗುಡಿ ಗುಂಡಾಗ ನಡ್ಕೋ. ಅನ್ಯವಾಗಿ ಐತಪ್ಪ ದೇವ್ರ ಬೇರೆನ ಅದ ಅನ್ನೋ ಭಾವದಾಗ ಅದೇನು ಇನ್ನೂ ಅದಾಯ್ತು. ಮಕ್ಕಳು ಮರಿಗೆ ಅದನ್ನು ಕಲಿಸ್ತೇವೆ ನಾವು. ನಾವೇ ಹಂಗೆ ದೇವ್ರಾದ್ರಿ. ಅದಕ್ಕೆ ಚಂದ ಕೇಳುವಪ್ಪ, ನೀನು ಯಾರು, ನೀನು ಯಾರು, ನಿನ್ನ ನಿಜ ಸ್ವರೂಪ ಏನೋ ಅನುಭವಗಳ ಮುಖಾಂತರ ಚಂದ ಕೇಳು. ಸಂಶಯ ಬರ್ದಂಗೆ, ದೋಷ ಬರ್ದಂಗೆ ಕೇಳ್ಬೇಕು ಶ್ರವಣಗಳನ್ನು. ಇಲ್ಲ ಶ್ರವಣ ದೋಷ ಆಕೈತಿ. ನೀನೇ ಪರಬ್ರಹ್ಮ ಸ್ವರೂಪ ಇದ್ದೆ ಅಂದರೆ ನಾನು ಭಾಳ ದಿನ ಇದು ಕೇಳ್ತಾನೆ, ನಾನು ತಾದಾತ್ಮ್ಯ ಭಾವ ಬಂದ್ಬಿಟ್ಟು ಇದ ನಾನು ದೇವ್ರಂತ ತಿಳ್ಕೊಂಡು ಬಿಡ್ತೇನೆ. ನಾನು ಇದನ್ನು ಬಾಧಪಡಿಸಿ ದೇವರು ಇದು ನೀನಲ್ಲ. ನಾವು ಏನು ಬರೀ ಅದ ರೂಢಿ ಆಗಿಬಿಟ್ಟೈತಿ. ನಾನು ನಾನು ಅನ್ನೋದು ಎದಕ್ಕಂತೇವೆ ನಾವು? ಈ ದೇಹಾದಿಗಳಿಗೆ ನಾನು ಅನ್ನೋ ಭಾವ ಬೇಕಾಗುತ್ತೆ. ನೀನ ಪರಬ್ರಹ್ಮ ಸ್ವರೂಪ ಇದೆಯಾ ಅನ್ಕೂಲೆ ನಾವು ಇದ ನಾನು ಅಂತ ತಿಳ್ಕೊಂಡ್ಬಿಟ್ಟಿವಿ ದೇವ್ರು ಅಂದರೆ. ಅದಕ್ಕೆ ಈ ಭಾವ ಬರ್ದಂಗೆ ಅಲ್ಲದನ್ನು ಹಿಡ್ಕೊಂಡು ಬಂತೇವಲ್ಲ, ಈ ಭಾವನೆಯನ್ನು ಕೇಳ್ಬಿಟ್ಟು ಅಹಂಕಾರ ರಹಿತ ಆಗಿ ತಿಳ್ಕೊಬೇಕಾಗಿದೆ. ನಿಜದ ಎಚ್ಚರ, ನಿಜವಾದ ನಾನು ಯಾರು ಅನ್ನೋದು ತಿಳ್ಕೊಬೇಕು. ಈ ತೋರಿ ಹಿಡಗೋದು ಒಂದು ಅವಸ್ಥೆಯೊಳಗೆ ತೋರಿ ಮತ್ತೊಂದು ಅವಸ್ಥೆಯೊಳಗೆ ಇಲ್ಲದ್ದು ನಾನಲ್ಲ, ಎಲ್ಲ ಅವಸ್ಥೆಯೊಳಗೆ ಇರೋದು. ಯಾವ ವಿಕಾರನೂ ನನಗಾಗಿಲ್ಲ. ಇವೆಲ್ಲ ವಿಕಾರ ಹೊಂತಾವು, ನಾಶಕ್ಕಾಗಲ್ಲ ತೋರಿಕೆ ವಸ್ತುಗಳು. ಆದರೆ ಇರು ಏನೈತಲ್ಲ ಅದು ಎಂದು ವಿಕಾರ ಆಗೋದಿಲ್ಲ, ಅವಿನಾಶಿ ಆದದ್ದು. ಅದ್ರ ಕಡೆ ನಾವು ಲಕ್ಷ್ಯ ಕೊಡ್ಬೇಕಾಗೈತಿ. ಏನು ತೋರಿದ್ದು ಯಾವ ದೇವರಲ್ಲ, ತೋರ್ತಾವ ಅಡಗ್ತಾವ. ಈ ನಾಮರೂಪಗಳು ತೋರ್ತಾವ, ಇವು ಅಡಗ್ತಾವ. ನಾಮರೂಪಗಳು ಪೂಜೆ ಮಾಡ್ತೀವಿ, ದೇವ್ರಿಗೆ ಪೂಜೆ ಮಾಡ್ತೀವಿ. ನೀನು ದೇವ್ರಂತ ಏನಾರು ಇಟ್ಟಿವ, ದೇವರ ಇಟ್ಟಿವ. ನೀನು ದೇವ್ರಂತ ಯಾವ್ದಾರ ಒಂದು ಆಕಾರ ಇಟ್ಕೊಂಡು ರೂಪ ಇಟ್ಕೊಂಡು ಅದಕ್ಕೆ ನಾಮ ಕೊಟ್ಕೊಂಡು ಕುಂತೀವಿ. ಅದಕ್ಕೆ ಯಾವ ನಾಮನೂ ಇಲ್ಲ, ರೂಪನೂ ಇಲ್ಲ. ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಅದಕ್ಕೆ ದೇಹ ಭಾವ ಕೊಟ್ಕೊಂಡು ಕೂತೀವಿ ದೇವ್ರಂದ್ರೆ. ದೇವ್ರಂದ್ರೆ ಅದು ದೇಹ ಅಲ್ಲ, ದೇಹ ರಹಿತ ಅದು. ದೇಹ ಭಾವನ ನಾವು ಏನು ಅದೇವ ಅದ ಅಂತ ಆರೋಪ ಮಾಡ್ಕೊಂಡು ಕುಂದಿರ್ತೇವೆ. ದೇವರಂದ್ರೆ ಹಿಂಗೆ ಇರ್ತೈತಿ ಅಂತ ಕಲ್ಪಿಸೋದು ಮಾನವನ ಗ್ರಹಿಕೆ ಅದು. ದೇವರಂದ್ರೆ ಇರುವ ಆನಂದ ಸ್ವರೂಪತ. ಅರಿವಿಗೆ ಯಾವ ಆಕಾರನೂ ಇಲ್ಲ, ಅದಕ್ಕೆ ನಾಮನೂ ಇಲ್ಲ, ರೂಪನೂ ಇಲ್ಲ. ಇದ್ದಕ್ಕಿದ್ದಂಗಿದ್ದಂಥ ವಸ್ತು ಅದು. ಸಂಕಟ ಕಳ್ಕೊಬೇಕಂತಂದ್ರೆ ವಿಚಾರದಿಂದ ಈ ಮೂರು ಅವಸ್ಥೆಗಳನ್ನು ನಾವು ಅಡಗಿಸಬೇಕಾಗ್ತದೆ. ಒಲ್ಲೆ ಅಂದರೆ ನಾವು ಹೋಗ್ಕೊಳ್ಳೋದು ತಪ್ಪೋದಿಲ್ಲ ನೋಡಿ. ನಿರಂತರ ದುಃಖವನ್ನು ಹೊಂದಬೇಕಾಗೈತೆ. ಇದನ್ನು ಇಟ್ಕೊಂಡೆ ಅಂದ್ರೆ ಇದರ ಸಂಬಂಧ ತಪ್ಪಿಸ್ಕೊಂಡಾಗ ನಿನಗೆ ಆರಾಮ. ಯಾವಾಗ ಇದನ್ನು ಸಂಬಂಧ ತಪ್ಪಿಸ್ಕೊಂಡು ಆರಾಮಿದ್ದೇನಪ್ಪ ಅಂತ ಹೊಟ್ಟೆಬೇನೆ ಹತ್ಬೇಕು. ಎಂದಿರ್ಕನೋ ನಿಜ ಸುಖದಲ್ಲಿ ಬಹುದಂದಗುವನ್ನೆಲ್ಲವನ್ನು ಅಡಿದು ಎಲ್ಲ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಎಲ್ಲ ಬಂದ್ ಮಾಡಿ ಎಂದ ಆನಂದದ ಭಾವ ಉಳಿದೇನು. ಅಂಥ ಒಂದು ಉತ್ಕಟತ ಇಚ್ಛಾ ಬೇಕು. ಅದಕ್ಕೆ ಮುಮುಕ್ಷತ್ವ ಅಂತಾರೆ. ಯಾವನಲ್ಲಿ ಮುಮುಕ್ಷತ್ವ
ಕಡೆ ಇಚ್ಛಾ ಆಕೈತಿ, ಅವಾಗ ಅವ ಅಭ್ಯಾಸಕ್ಕೆ ಕೂಡ್ತ. ಅವಾಗ ಅಭ್ಯಾಸಿಗೆನ ಮುಮುಕ್ಷು ಅನ್ನೋದು. ಅವ ಮುಂದುವರೆದ ಅವಾಗ ಅನುಭವ ಬರ್ತದೆ. ಅಭ್ಯಾಸದೊಳಗೆ ಅವ ಮುಂದುವರೆದಿರ್ತಾನೆ, ಅವಾಗ ಅನುಭವ ಬರ್ತದೆ. ಆ ಅನುಭವ ಪಕ್ವಾದಂಗೆಲ್ಲ ಅದು ನಿಧಿಧ್ಯಾಸನ ಗಟ್ಟಿ ಆಗ್ತದೆ. ನಿಧಿಧ್ಯಾಸನ ಗಟ್ಟಿ ಆದಾಗ ನಿಮಗೆ ಸಮಾಧಿ ಇರ್ತದೆ. ಅವಾಗ ನಮ್ಗೆ ಅರಿವು ಆಕೈತಿ ನಾವು ಯಾರಿದ್ದೀವಿ ಅನ್ನುವಂಥ ಅನುಭವ ಮಾಡ್ಕೊಳ್ಳೋದು ಪೂರ್ಣ ಎಚ್ಚರಕೈತೆ. ಅವಾಗ ಅಲ್ಲಿವರೆಗೆ ನಿರಂತರ ನಾವು ಅಭ್ಯಾಸವನ್ನು ಕೈಗೊಳ್ಳು ಸಮಾಧಿ ಹತ್ತುವರೆಗೆ. ಈ ದೇಹ ಭಾವನ ಬಿಡಬೇಕನ್ನೋ ಹೊತ್ತಿನಾಗ ನಾಮರೂಪಾದಿಗಳನ್ನು ಹಿಡ್ಕೊಂಡು ಕುಂತ್ರೆ ನಮಗೆ ಬಿಡವನು. ನಾಮರೂಪಗಳನ್ನು ಹಿಡ್ಕೊಂಡು ಕುಂತಿದ್ದೆಲ್ಲ ಗೂಡ್ಸ್ ಕಂಪ್ನಿ ನಾವು ವಜ್ಜೆ ಹೊತ್ಕೊಂಡು ಕೆಲಸ ಇಲ್ಲ. ಆರಾಮ್ ಬೇಕಾಗಿತ್ತಂದ್ರೆ ದೇಹ ಭಾವವನ್ನು ಬಿಡಬೇಕನ್ನೋದು. ದೇಹ ಭಾವ ಇಟ್ಕೊಂಡು ನೀತಿಸೋದು ಆಗ್ತದಲ್ಲ. ಹಾಗಾದ್ರೆ ಮೂರ್ತಿ ಬೇಡ್ತೀಯಲ್ಲೋ, ಯಾರಿಗೆ ಆರಾಮ್ ಬೇಕಾಗೈತಿ ಅವರು ಮೂರ್ತಿ ಭಾವ ಬಿಡ್ರಿ. ಏನು ನಾಮರೂಪಗಳನ್ನು ದೇವ್ರು ಮಾಡ್ಯಾರೋ ಏನು ನೀನ ಮಾಡ್ಯವನು? ನೀನ ಕಲ್ಪಿಸ್ಕೊಂಡಿಲ್ಲ ಅವನು ನಾಮರೂಪ. ನಾಮರೂಪ ಬಿಟ್ಟರೆ ನಿಮ್ಮ ದೇವ್ರಿಗೆ ಸುಮಾರು ಆಕೈತಿ. ಅದರ ಅಭಿಮಾನ ನಾಮರೂಪಗಳನ್ನೇ ಮೋಹಿಸಿ ತಾಮಸ ಮತಿಯೊಳಗಾಗಿದೆ. ಅಜ್ಞಾನದೊಳಗೆ ಬಿದ್ದು ಹೊಳೆಯಾಡ್ಲಿಕ್ಕತಿ ಎಲ್ಲರೂ. ಆರಾಮ್ ಯಾರಿಗೆ ಬೇಕಾಗೈತಿ? ನಮ್ಮ ದಶೆಯಿಂದ ನಿದ್ರೆ ಮಾಡ್ತೀವಿ, ಏನು ಮಂದಿ ದಶೆಯಿಂದ ನಿದ್ರೆ ಮಾಡ್ತೀವಿ? ನಿಮ್ಮ ದಶೆಯಿಂದನೇ ಮಾಡೋದಿಲ್ಲ. ಆರಾಮ್ ಬೇಕಾಗೈತೆ ನೀನು ಅದಕ್ಕೆ ಆರಾಮಿನ ಕಡೆ ಲಕ್ಷ್ಯ ಕೊಡು. ನಿಮ್ಮ ಅನುಭವ ನೀವೇ ನೋಡ್ಕೋಬೇಕು. ನಿಮ್ಮ ಸೊಂಡಿಲೇ ನೀವು ನೀರು ಕುಡಿದ ನೀರು ಹುಡ್ಕೋಕೈತಿ, ಇನ್ನೊಬ್ಬರು ಸೊಂಡೆ ಹೆಚ್ಚಿರ ಅದು ಹೋಗೋದಿಲ್ಲ ನೀರು ಹುಡುಕಿ. ಇನ್ನು ಕುಲ, ಗೋತ್ರ, ಜಾತಿ, ಶರೀರ ಭಾವ ಎದರ ದಶೆಯಿಂದ ಅಡಗಿಸ್ತೀವಿ? ಆರಾಮಿನ ದಶೆಯಿಂದ ಹೌದಿಲ್ಲ. ಜಾತಿ, ಕುಲ, ಗೋತ್ರ ದೂರ ಗಮ್ಮಂತ. ಇದರಿಂದ ಭಾಳ ದೂರದ ನಾವು ಆರಾಮಿರ್ಬೇಕನ್ನೋ. ಯಾವ ಹೆಸರಾದರೂ ಅಷ್ಟೇ ಅದ ಬಿಡು ಅಂತ ತಿಳ್ಕೊಂಡು ನಾಮ ಹಿಡ್ಕೊಂಡು ಯಾಕೆ ಹೊಡೆದಾಡ್ಬೇಕು? ರೂಪ ಹಿಡ್ಕೊಂಡು ಯಾಕೆ ಹೊಡೆದಾಡ್ಬೇಕು? ನಾಮರೂಪಗಳನ್ನು ಹಿಡ್ಕೊಂಡು ವ್ಯರ್ಥವಾಗಿ ಬಡದಾಡಿ ಸಾಯ್ತಾನ ಮಾನವ. ಏನು ನಮ್ಮ ದೇವರು ನಿಮ್ಮ ದೇವರು ಒಂದು ಗಂಟೆನೇ ಹಿಡ್ಕೊಂಡು ಕುಂತ್ಬಿಟ್ಟ. ಅದಕ್ಕೆ ಬಡದಾಡಿ ಸಾಯ್ತು. ಬಿಡಬೇಕಾದ್ರೆ ಹುಚ್ಚು ಯಾವಾಗ ಬಿಡಬೇಕು? ಬಿಟ್ಟಾಗ ಅರ್ಧ ಕೆಲಸ ಆದಂಗೆ ನೋಡಿ. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ ಸಾವಿರಾರು ವರ್ಷಗಳ ಹಿಂದೆ ಹೇಳ್ಯಾರ ಅವರು ಕನಕದಾಸರು. ಮಡದಿ ಮಾತನ್ನು ಕೇಳಿ ಜಗಳಕ್ಕೊಬ್ಬರು ಕೂಡ ಹೋಗಬಾರದು. ಅದಕ್ಕೆ ಮುಂದೆ ಬಲ ಎಂದು ಹಿಂದೆ ನಿಂದಿ ಪರನು ಕೂಡ ಬಾರದು. ಬಾಯಿಬಡಿಕರಿದ್ದಲ್ಲಿ ಬೀಡಾರು ವಸ್ತಿಯ ಮಾಡಬಾರದು. ಬಡತನ ಬಂದಾಗ ನೆಂಟರ ಬಾಗಿಲ ಸೇರಬಾರದು. 2 ದಿನ ಅದ ಬೀಗರ ಮನಿ, 3ನೇ ದಿನಕ್ಕೆ ತಮ್ಮ ಯಾಕೋ ಇವು ಟಂಟ ಹೋಗದಂಗೆ ಹೌದಿಲ್ಲ, ಕಿಮ್ಮತ್ ಸಿಗೋದಿಲ್ಲ ನಿಮಗೆ. ಅವನ್ನೆಲ್ಲ ಅವಾಗ ಹೇಳ್ಯಾರ. ಅವನ್ನೆಲ್ಲ ಹಿಂತಿ ಮಾತಂದ್ರೆ ವೇದ ವಾಕ್ಯವಾಗ ಯಾರು ಹೇಳಿದ್ರು ನಾಟೋದಿಲ್ಲ. ಹಿಂತಿ ಹೇಳಿದ ಒಳ್ಳೆ ಅವ್ನ ಯಾಕ್ರಿ ಒಳ್ಳೆ ಸೂರ್ತಾನ ಬರ್ತದೆ ನಿಮಗೆ. ಅವ್ನು ಬಡದು ಇದನ್ನು ಮಾಡಿ ಜೈಲಿಗೆ ಹೊಕ್ಕಿ ಹೌದಿಲ್ಲ. ಇನ್ನೊಬ್ಬರು ಹಿಂತಿ ಮಾತು ಕೇಳಿ ಹೊಡೆದಾಡಿ ಶಾನ್ಯಾರದ ಆಮ್ಯಾಕೆ ಹೋಗ್ಕಂಡ್ರಿ. ನಮ್ಮಲ್ಲಿ ಉದಾಹರಣೆ ಆಗಲೆಲ್ಲ ಕೊಡ್ತಿದ್ರು ಅಜ್ಜವರು. ಶೀನಪ್ಪ ಮಾಸ್ತರ್ ನೀರಿಗಿಲ್ಲಿ ಹೋಗುವಾಗ ವಯಸ್ಸದ ಹುಡುಗರು ನೋಡಲ್ಲಿ ದಾಟಿ ಹೋಗುವಾಗ ಅವನ ಮನೆಗೆ ಬಂದು ನಾನು ನೋಡಕತ್ತಿದ್ದವ ಅಂತೇಳಿ. ಅವ್ನು ನೋಡಿದ್ದು ನಿನಗೆ ಹೆಂಗೆ ಗೊತ್ತಾತಿ? ಅವ್ನು ನೋಡಿರ್ಲಿಕ್ಕೆ ನೀ ಯಾಕೆ ನೋಡಿದಿ ಅಂತ ಪ್ರಶ್ನೆ ಮಾಡ್ಯಾರ ಅವರು. ಹೌದಲ್ಲ, ಅವ್ನು ನೋಡಲ್ಲಕ್ಕ ನೀ ಯಾಕೆ ನೋಡಿದ್ದೀನಿ? ಅವ್ನು ನೋಡಿದ್ದು ನಿನಗೆ ಹೆಂಗೆ ಗೊತ್ತಾಗೈತಿ? ಇನ್ನು ನೋಡಿಯಲ್ಲ, ನಿಂದು ತಪ್ಪೈತಿಲ್ಲ ಅದು ಅಂದಾಗ ಗಪ್ಪ ಅದ. ಹೆಂಗೆ ನೋಡಿದಂತ ನಾವು ಹುಡುಗರು ತೊಗೊಂಡು ಹೋಗಿ ಜೈಲಿನಾಗ ನೋಡ್ತೀವಿ. ಹೊಡೆದಾಡಿ ಇಂಥವಾಗ್ಯವೆಲ್ಲ ಹೊಡೆದಾಡಿ ಹಣ್ಣು ಮಣ್ಣಿಗಾಗಿ ಸತ್ತು ಬಡದಾಡಿ ಸತ್ತು ನಿನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ನಿಷ್ಪ್ರಯೋಜಕವಾದದ್ದು ವಿಷಯ ವಸ್ತುಗಳಿಗಾಗಿ ಮಾನವ ಜನ್ಮವನ್ನು ಹಾಳು ಮಾಡ್ಕೊಂಡೆಲ್ಲ.
ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ವಿಷಯದ ಆಶಾ ಸಂಬಂಧ. ಸ್ವಲ್ಪ ವಿಚಾರ ಇಲ್ಲ ನಮಗೆ, ಬದಲು ಗಸಕಿನ ಹೊಡೆದಾಡಕ್ಕೆ ಹೋಗ್ತೇವೆ ನಾವು. ಬ್ರಾಹ್ಮಣರು ಭಾಳ ಶೇನ್ಯಾರು, ಹೊಡೆದಾಡಕ್ಕೆ ಹೋಗೋದಿಲ್ಲ. ಮಾತು ಬಲ್ಲವ ಜಗಳಿಲ್ಲ ಅಂತಾರಲ್ಲ, ಊಟ ಬಲ್ಲವ ರೋಗ ಇಲ್ಲ. ಹಾಂ, ಹೌದು, ಅವಾಗ ಯಾಕೆ ರೋಗ ಬರ್ತೈತಿ? ಏನು ತಿಂದ್ರೆ ಏನು ಆಕೈತಿ ಅನ್ನೋ ಇದು ಕಸಕಿನ ಏನಾರು ಹೊಡ್ಕೊಂತ ಹೋಗೋದು ನಾವು. ಖಬರಿಗೆ ಎಷ್ಟು ಮಾಡ್ತೈತಿ. ಅವ ಜಗಳದ ಮಾತು ಮಾತಾಡ, ನೀವೇನು ಶಾನೆ ಇದ್ದಾವ, ಅವ ಯಾಕೆ ಮಾತಾಡ್ತಾನೆ ಇದ್ರ ಕೂಡ ಎಲ್ಲಿದೆ ಅಂತೇಳಿ, ಹೌದಿಲ್ಲ? ಅಂತ ಮಾತು ಮಾತಾಡೋಕೆ ಹೋಗುದಿಲ್ಲ ಅವನು. ಮಾತಿಗೆ ಮಾತಾದ ವಿಕೋಪಕ್ಕೆ ಹೋಗಿ ಬಡದಾಟ ಚಲೋ ಆಯ್ತು. ದೇಹದ ಅಭಿಮಾನ ಬಿಟ್ಟರೆ ಎಲ್ಲ ಅಭಿಮಾನ ಹೋಗ್ಕೊಂಬಿಟ್ರು. ದುಃಖ ಅನ್ನೋದ ಉಳಿದಿಲ್ಲ. ದೇಹ ಭಾವ ನಳಿಯ ದುಃಖದ ಕೇಡು ಅಂತ. ಯಾವ ದೇವರು ನಾ ನಿಮ್ಮ ದೇವರು ಅಂತ, ನಮ್ಮ ಆಕಾರ ಹಿಂಗೈತಿ ಅಂತ ಬಂದೆ ನಿಮಗೆ ಹೇಳ್ಯಾವ, ನಾವು ತೋರ್ಸ್ಯಾವ ನಿನಗೆ, ಭೇಟಿಯಾಗ್ಯಾವನು. ಇಷ್ಟೆಲ್ಲ ದೇವ್ರ ನಡ್ಕೋತಿಯಲ್ಲ, ಭೇಟಿಯಾಗ್ಯಾವ ನಿನಗೆ ದೇವರು? ನಿದ್ದೆ ಹೆಚ್ಚಾಗಿ ಎಲ್ಲಿರ್ತಾವ ನಿಮ್ಮ ದೇವರು? ಎಲ್ಲ ಕೈ ಬಿಡ್ತೀಯಲ್ಲ, ನಿಮ್ಮ ದೇವರು ದಿಂಡ್ರನ್ನೆಲ್ಲ ನೀ ಭಾವಿಸ್ಕೊಂಡಾಗ ದೇವರು. ನಿನ್ನ ಭಾವನೆ ಎಲ್ಲ ಅಡಗಿದಾಗ ಎಲ್ಲಿದ್ದಾವ ನಿನ್ನ ದೇವರು? ನಿದ್ದೆ ಬಂದರೆ ದೇವರು ದಿಂಡ್ರು ಎಲ್ಲಿ ಉಳಿತಾವ ನಿಮ್ಗೆ? ಯಾವ್ದಾದ್ರು ಉಸಾಬರಿ ತೆಗಿತೀನಿ ನಿದ್ದೆ ಹತ್ತಿದಾಗ? ಒಳ್ಳೆ ಸತ್ತಿಳು ದೇವ್ರಂತ ತಿಳ್ಕೊಂಡಿರ್ತೀನಿ, ನಿದ್ದಾಗ ಯಾಕೆ ಅಡಗ್ತಾವ ಅಂದರೆ, ನನ್ನ ಪರವಾನಿಲ್ಲೇ ನಿದ್ದೆಗೆ ಹೆಂಗೆ ವಾದ್ನಿ ಅಂತ ಏನಾರು ತಕರಾರು ಮಾಡ್ತಾವ? ನೀನ ಕಲ್ಪಿಸ್ಕೊಂಡದ್ದು ನೀ ಅಡಗಿಸಕ್ಕೆ ಬರ್ತದೆ ನಿನಗೆ. ಇನ್ನೊಬ್ಬರಿಗೆ ಅಡಗಿಸಕ್ಕೆ ಬರೋದಿಲ್ಲ, ನೀನೇ ಕಲ್ಪಿಸ್ಕೊಂಡಿದ್ದು. ಪ್ರತಿಯೊಬ್ಬರು ನಾವು ಅಡಗಿಸಕ್ಕೆ ಬರ್ತದೆ. ನಾವು ಅಡಗಿಸಿ ಆರಾಮಿರ್ತೇವೆ ನಾವು. ನಿದ್ಯಾಗ ನೀ ಅಡಗ್ತೀವಿ, ಏನು ಮನಸ್ಸು ಅಡಗ್ತೈತೆ? ನೀ ಏನು ಅಡಗಾವಲ್ಲ. ಅಡಗುದಿಲ್ಲ ಅಂತೇಳಿ ಎಚ್ಚರ ಆದ್ಮ್ಯಾಗ ಆರಾಮಿನ ಅನುಭವ ಮಾಡ್ತೀವಿ. ನಿದ್ರೆಯನ್ನು ಅನುಭವಿಬೇಕಾದ್ರೆ ನಮ್ಮುಂಟು ಅವಾಗ ಅದೀನಿ. ಏನು ಇರಲಿಲ್ಲ ಅಂದ್ರೆ ನೀ ಅದೇನು ಅಲ್ಲಿ ಏನೂ ಇದ್ದಿದ್ದಿಲ್ರಿ ಅಂತ ಅದು ಹೆಂಗೆ ಗೊತ್ತಾಯ್ತು ನಿನಗೆ? ನೀ ಇದ್ದಾಗ ಗೊತ್ತಾಯ್ತಿಲ್ಲ. ನಿದ್ಯಾಗ ಏನೂ ಇದ್ದಿದ್ದಿಲ್ಲ ಅಂತ ಅವಾಗ ನಿನ್ನ ಅಸ್ತಿತ್ವ ಐತಿಲ್ಲ. ಹೆಂಗಿದೀಯ? ಅಲ್ಲ ಆರಾಮದಿ. ಅಲ್ಲಿ ಏನೂ ಭಾವ ಇಲ್ಲ. ಇದನ್ನು ಅಗಾಢವಾದ ನಿದ್ರೆ ಒಳಗೆ ಅನ್ಯ ಭಾವ ಏನಿದೆ ಇಲ್ರಿ, ಆರಾಮಿದ್ದೀನಿ. ಈ ಅನ್ಯ ಭಾವ ಏನೂ ಇದ್ದಿದ್ದಿಲ್ಲ ನಿದ್ದೆಯೊಳಗೆ. ಹಂಗೆ ಎಚ್ಚರಿಕೆ ಒಳಗೆ ಅನ್ಯ ಭಾವ ಬರ್ದಂಗೆ ಇರಕ್ಕೆ ಕಲಿ. ಆರಾಮಿನ ಭಾವದೊಳಗಿರೋದು ಕಲಿಬೇಕು ನಾವು. ಅದೇ ಅಭ್ಯಾಸ, ಅದು ನಡೆದು ಗಟ್ಟಿ ಆಕೈತಿ. ಗಟ್ಟಿ ಆದಾಗ ಇದು ಭೇಟಿ ಆಕೈತಿ. ನಮ್ಮ ನಿಜದ ಅನುಭವ ನಮ್ಗೆ ಆಗ ಶುರು. ಅಲ್ಲಿ ಮಠ ನೀ ಏನು ಮಿಣಿ ಹಿಡಿದ್ರು ಕೆಲಸ ಆಗೋದು. ಅಭ್ಯಾಸ ಬಲಿಬೇಕು ನಾವು. ಅಭ್ಯಾಸದಲ್ಲಿ ಎಷ್ಟೆಷ್ಟು ನೀವು ಮುಂದುವರಿತೀವಿ ಅಷ್ಟಷ್ಟು ನಿನಗೆ ಅದು ಅನುಭವ ಬರೋಕ್ಕೆ ಶುರುವಾಗ್ತದೆ ನೋಡಿ. ಅಲ್ಪ ಪ್ರಯತ್ನ ಆಗೋದು ಕೆಲಸ ಆಗೋದ್ರೆ ವಿಶೇಷವಾದಂಥ ಪ್ರಯತ್ನ ಬೇಕು. ದೀರ್ಘಾವಧಿ ಅಭ್ಯಾಸ ಮಾಡಿದ್ರೆ ಆಕೈತಿ ನಮ್ಮ ಕೆಲಸ. ಪ್ರತಿಯೊಬ್ಬ ಮಾನವನಿಗೆ ಮಾಡ್ಕೊಳಿಕ್ಕೆ ಬರ್ತೈತಿ. ನಮ್ಮಂಥವ್ರಿಗೆ ಹೆಂಗಾದಿತ್ತು ಅಂತ ಉದಾಸೀನ ಆಗುತ್ತೆ. ಇದನ್ನು ಕಳ್ಕೊಂಡ್ಬಿಡ್ತೀವಲ್ಲ ಅಂಥ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು. ಅದನ್ನು ಮನಸ್ಸು ಕೊಟ್ಟು ಕೇಳ ಚೆಂದಾಗಿ ಮರಿಬೇಡ. ಅದನ್ನು ಮತ್ತೆ ಅಜ್ಞಾನದೊಳಗೆ ಬೀಳ್ತೀನಿ, ದುಃಖ ಹೊಂತೀನಿ. ನಿಮ್ಮ ಬೀಗರು ಬಿಜ್ಜರು ಅನ್ನೋರು ಪಿಸಾಚಿಗಳ ಸುದ ಉಪಕಾರ ಮಾಡಿದ್ರು. ಅವಟ್ಟು ಬಡ್ಕೊಂಡಾಗಿ ಎತ್ತಾಗ ಬಂದೀನಿ, ಈ ಮಾತರ ಕಿವಿ ಬೀಳಾಕತ್ತೀನಿ. ಹಾಸಿಗೆ ತೊಗೊಂಡ ಬಂದಪ್ಪ ಅವನು. ಯಾಕ್ರಿ ಹೋಗು ಮಠ ಇಲ್ಲೇ ಇರ್ತೇನೆ ಅಂತೇಳಿ ದಿನ ಕೇಳಿ ಪರಿವರ್ತನೆ ಆಗತ್ತಿಲ್ಲ. ಪಿಸಾಚಿಗಳ ಸುದ ನಮ್ಮ ಬೀಗರು ಬಿಜ್ಜರು ಯಾರು ಉಪಯೋಗ ಮಾಡ? ಅವು ನಿಮ್ಮ ದಾರಿ ತೋರಿಸ್ತಾವು. ಅದ್ರ ಕಷ್ಟಗಳೇನದಾವ ನಮ್ಮ ದಾರಿ ಹಿಡಿಸ್ತಾವ. ಅದಕ್ಕೆ ಬಲ್ಲವರು ನಮಗೆ ಕಷ್ಟನ ಕೊಡೋದು ಬೇಡ್ಕೊಂಡಾರ.
ಏನು ನಾಮರೂಪ ತೆಗೆದು ಹಾಕಿದ ಮ್ಯಾಗ ಜಪ ಯಾರು ಮಾಡ್ತೀರಿ ಹೇಳಿ? ನಾಮರೂಪ ತೆಗೆದ ಮ್ಯಾಗ ಅಸ್ಥಿಭಾತಿ ಪ್ರಿಯ ಅನುಸಂಧಾನ ಮಾಡೋದು. ಅರಿವು ಇರುವ ಆನಂದ. ಅಸ್ಥಿಭಾತಿ ಪ್ರಿಯ ಅಂದರೆ ಅಸ್ಥಿ ಅಂದರೆ ಯಾವಾಗಲೂ ಇರುವಂಥದ್ದು, ಭಾತಿ ಅಂದರೆ ಅರಿವು ಪ್ರಕಾಶ, ಭಾತಿ ಪ್ರಿಯ ಅಂದರೆ ಸುಖರೂಪವಾದಂಥ ಇರುವಿನ ಸ್ಥಿತಿ. ಅದು ಏನು ಅದರ ಲಕ್ಷಣ. ನಿದ್ದೆ ಮಾಡ್ಬೇಕಾದ್ರೆ ಯಾವ್ದ್ರ ಜಪ ಮಾಡ್ತೀನಿ? ನಾನು ಹೆಂಡತಿ ನನ್ನ ಗಂಡ ಅನ್ಕೊಂತ ಕುಂತು ನಿದ್ದಿರ್ತೀನಿ. ಎಲ್ಲ ಅಡಿಗೆ ಬಿಡು ಹೊತ್ನ್ಯಾಗ ಜಪ ಮಾಡ್ತಾನೆ. ಸ್ವರೂಪ ಚಿಂತನೆ ಮಾಡೋವಾಗ ಮರಣದ ಭಯ ಯಾಕಾಕತ್ರಿ ಅವಾಗ? ಹೆದರಿಕೆ ಆಗಿ ಬರ್ತೈತಿ. ಸ್ವರೂಪ ಚಿಂತನದಾಗಿರೋವಾಗ ಶರೀರ ಭಾವದಾಗಿದ್ದವಾಗ ಹೆದರಿಕೆ ಬರ್ತೈತಿ. ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವಾಗ ಯಾವ್ದ್ರ ಹೆದರಿಕೆನೂ ಇಲ್ಲ. ಏನು ಭಯ ಪಡುವ ಅವಶ್ಯಕತೆ ಇಲ್ಲ. ದೇಹ ಭಾವ ಹಿಡ್ಕೊಂಡು ಕುಂತವಾಗ ಮರಣದ ಹೆದರಿಕೆ ಬರ್ತೈತಿ. ನಿದ್ದೆ ಮಾಡೋವಾಗ ಬರೋದಿಲ್ಲ ಅದು, ಸಾಯ್ತೇನೆ ಅನ್ನೋದು. ಇದು ನಿದ್ದೆ ಸುಧಾ ಆಗ್ತೈತಿ. ನಾವು ಯಾವಾಗ ನಮ್ಮ ಸ್ವರೂಪದ ಎಚ್ಚರ ಆಯ್ತು ಅವಾಗ ಮುಕ್ತರು. ನಮ್ಮ ಕೆಲಸ ಮುಗಿದಂಗೆ. ನಿದ್ದೆ ಹತ್ತಿದ ಮೇಲೆ ಎದ್ರ ಬಗ್ಗೆ ಮೋಹ ಮಾಡ್ತೀನಿ? ಬ್ರಾಹ್ಮಿ ಸ್ಥಿತಿ ಪಡೆದವ ಎದ್ರ ದಶೆಯಿಂದ ಮೋಹ ಮಾಡ್ತಾನೆ? ಚಿಂತೆ ಬೇಕಾದ್ರೆ ಬಾಳ್ಯದಾಗ, ಆರಾಮ್ ಬೇಕಾಗಿತ್ತಂದ್ರೆ ನಿನ್ನೊಳಗೆ ನಿದ್ದೆ ಕಡೆ ಲಕ್ಷ ಕೊಡು. ನಿದ್ದೆಯಾಗಿ ಹೆಂಗಿದ್ದೆ ಅಂದ್ರೆ ಆರಾಮ್, ಯಾವುದು ಚಿಂತಿಲ್ಲ, ಆರಾಮಿತ್ತು. ಎಚ್ಚರ ಆದ ಕೂಡಲೇ ಚಾಲು ಆಯ್ತು ನೋಡ್ರಿ. ನಿಮ್ಮನ್ನು ಬಿಟ್ಟುಕೊಟ್ಟು ಎಲ್ಲಿ ಇರಲಿಲ್ಲ ಅಂತೈತಿ ಅದು ಚಿಂತೆ. ಅನುಗಾಲವು ಚಿಂತೆ ಜೀವಕ್ಕೆ, ಮನ ಹೋಗಿ ಮಾಧವನ ಸೇರುವ ತನಕ. ಪೂರ್ಣ ನಮ್ಮ ಭಾವದಲ್ಲಿ ನೆಲೆಯಾಗಿ ನಿಲ್ಲುವುಟ ಒಂದು ಚಿಂತೆ ಇರುವನ ಶರೀರ. ಮನಸ್ಸಿಗೆ ಚಿಂತೆ ಹೆತ್ಕೊಂಡು ಕುಂತೈತೆ. ಜೀವಂತ ಮನುಷ್ಯನನ್ನು ಸುಡುವಂಥದ್ದು ಯಾವುದು ಅಂದ್ರೆ ಅದು ಚಿಂತೆ. ಜೀವನ ವೇರಿಸಿದ ಮರಣ ಯಾವುದು ಅಂದ್ರೆ ಚಿಂತೆ. ಇದು ಕೆಡಬಾರದು, ಹೆಂಗೆ ಮಾಡೋಣಪ್ಪ ಎನ್ನುವುದ್ರ ಬಗ್ಗೆ ಚಿಂತೆ ಮಾಡಿ. ಯಾವುದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕು ಅನ್ನೋಂಗಿದ್ರೆ ನಿನ್ನ ಇರುವಿನ ಕಡೆ ಹಾಕ್ಬೇಕು. ಅದ್ರ ಚಿಂತೆ ಮಾಡ್ತೀನಿ ಅದು. ಇರುವಿಕೆ ಕಡೆ ಲಕ್ಷ ಕೊಟ್ಟಾಗ ಚಿಂತೆ ಅದರದ್ದು. ಈ ತೋರ್ಕಿ ಸಂಬಂಧ ಇದು ಕೆಡ್ತೈತಿ, ವಿಕಾರ ಆಕೈತಿ, ನಾಶ ಆಕೈತಿ, ಇದು ನಾನು ನನ್ನದು ಅಳಕ್ಕೆ ಶುರು ಮಾಡ್ತೀವಿ. ಅದನ್ನು ಹಚ್ಕೊಳ್ಳೇ ಇದ್ದವ ಅವ ಯಾಕೆ ಹೇಳ್ತಾನೆ ರೀ? ಅವ ಏನು ಬೇಕಾದಾದ್ರೂ ಹಚ್ಕೊಳಕ್ಕೆ ಹೋಗ್ರಿ. ಆರಾಮಿನ ಭಾವದಾಗೆ ಇರ್ತಾನೆ. ಏನೂ ಆಗಿಲ್ಲ ನನ್ನಲ್ಲಿ ಅನ್ನೋದು ಅವ್ನು ಖಾತ್ರಿ ಇರ್ತದೆ. ಅಜ್ಞಾನಿಗೆ ನನಗ ಆಗೈತಿ ಅಂದ್ರೆ ಈ ಶರೀರದಾಗ ಏನಾರ ನನಗ ಆಗೈತಿ, ಏನಾರ ಆಗೋಕೆ ನನ್ನಲ್ಲಿ ಅದು ಇಲ್ಲೇ ಇದೆ. ಅದೇ ಇನ್ನು ಅಲ್ಲದ ಭಾವನೆ ದೇಹ ಭಾವದೊಳಗೆ ಇದ್ದಾಗ ದೇಹ ಭಾವನ ತೆಗೆದು ಹಾಕಿದ ಕೂಡಲೇ ಸ್ಪಷ್ಟವಾಗಿ ಅದು ಅನುಭವ ಬರ್ತೈತಿ ಎಲ್ಲರಿಗೂ. ದುಃಖರಹಿತ ಆಗಬೇಕನ್ನೋಂಗಿದ್ರೆ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡು ಇದೇ ಅಭ್ಯಾಸ ಧ್ಯಾನಕ್ಕೆ ಕೂತಾಗ ಅದೇ ಅಭ್ಯಾಸನ ಮಾಡ್ಬೇಕಾಗೈತಿ. ಆ ಅಭ್ಯಾಸ ಬಲಿತಂದ್ರೆ ನಿನಗೆ ಅದು ಜ್ಞಾನೋದಯ ಆಕೈತಿ. ಸಮಾಧಿ ಹೆಚ್ಚು ಅಂದರೆ ಇದರ ಬಗ್ಗೆ ಆಸಕ್ತಿ ಎಳ್ಳಷ್ಟು ಉಳಿದ್ರು ಯಾವಾಗಲೂ ಅದರ ನೆನಪಿನಾಗ ಉಳ್ಕೋಬೇಕು ಅನ್ನೋ ಉತ್ಕಟ ಇಚ್ಛೆ. ಅಭ್ಯಾಸ ಮಾಡಿದ್ರೆ ಬರ್ತೈತಿ. ನಮ್ಗೆ ಅಭ್ಯಾಸ ಮಾಡೋದು ನಾವು ಬರೀ ಎದರ ಅಭ್ಯಾಸ ಮಾಡ್ತೀವಿ ಅದು ನಿನಗೆ ಹೇಳ್ತೈತಿ. ಭಾಳ ದಿವಸನೇ ಇತ್ತಂದ್ರೆ ಅದೇ ನೆನಪಿಗೆ ಬರ್ತೈತಿ. ಅದಕ್ಕೆ ಅನುಗುಣವಾಗಿ ಜನ್ಮಗಳು ಕಾದು ಕೂತಾವೆ. ಮತ್ತು ವಿಷಯ ಚಿಂತನೆಗೆ ಅನುಗುಣವಾಗಿ ಅಂತಂಥ ಜನ್ಮಗಳು ಕಾದು ಅದನ್ನು ಮಾಡೋದ್ರಿಂದ ಪಾಪ ಸಂಗ್ರಹ ಆಗ್ತೈತಿ. ಅದು ಇದು ಈ ಆತ್ಮಚಿಂತನೆ ಮಾಡೋದ್ರಿಂದ ನಿವ್ವಳ ಆತ್ಮಚಿಂತನ ತೊಡಗಿದೆ ಅಂದರೆ ಪಾಪ ಕ್ಷಯ ಹಾಕ್ಕೊಂತ ಹೋಗ್ತೈತಿ. ಮಾಡೇ ಕೊಡೋದಿಲ್ಲ ರೀ. ನಾವು ನಿಜವಾಗಿ ನಿಷ್ಠೆಯಿಂದ ನೀ ಆತ್ಮಚಿಂತನದಾಗ ತೊಡಗಿದಂದ್ರೆ ಇನ್ನೊಬ್ಬರಿಗೆ ಪೀಡಾ ಕೊಡೋ ಪ್ರಸಂಗನ ಬರೋದು, ಇನ್ನೊಬ್ಬರು ಉಸಾಬರಿನೇ ತೆಗೆದು. ಯಾವಾಗಲೂ ಇದರ ಅಭ್ಯಾಸದಾಗಿರೋ ನಿದ್ದೆ ಬಂದವನ ಎದುರಿಗೆ ಇನ್ನೊಬ್ಬರು ಸುದ್ದಿ ಅದು ಕೇಳಾಗಿ ಅದಕ್ಕೆ ಬೇಕಾಯ್ತು ನಿದ್ದೆ ಬಂತಾನೆ. ಹಂಗೆ ಉದಾಸೀನ ಆಗಿಬಿಡ್ತಾನೆ, ಎಲ್ಲದರ ಬಗ್ಗೆ ಉದಾಸೀನ. ಯಾವ ವೃತ್ತಿ ಉದಾಸೀನತೆಯನ್ನು ಹೊಂದತಿ ಆ ವೃತ್ತಿಗೆ ಇದು ಅನುಭವ ಬರ್ತೈತಿ. ಉದಾಸೀನ ಅಂದ್ರೆ ಏನು? ವೈರಾಗ್ಯ ಹೊಂದೋದು. ದೋಷವನ್ನು ಕಂಡು ಅದರ ಮ್ಯಾಗಿನ ಆಸಕ್ತಿಯನ್ನು ಕೈ ಬಿಡೋದು, ಅನಾಸಕ್ತಿಯನ್ನು ಹೊಂದೋದು. ಅದಕ್ಕೆ ಯೋಗ ಅಂತ.
ಆಸಕ್ತಿ ಇತ್ತಂದ್ರೆ ಅದು ಭೋಗ, ಅನಾಸಕ್ತಿ ಅಂತಂದ್ರೆ ಅದು ಯೋಗ. ಜಗತ್ತಿನ ಸ್ವಭಾವ ಏನದ, ತನ್ನಂಗೆ ಮಾಡ್ಕೊಳ್ಳೋದ್ರ ಸ್ವಭಾವ. ಏನು ಅದಕ್ಕೆ ಜಗತ್ತಿನ ಕೂಡ ಜಗತ್ತಿನಾಗಿದ್ದೆ ನಮ್ಮ ಗತ್ತಿನ ನಾವು ಇರಾಕ್ ಕಲಿಬೇಕು ನೋಡಿ. ಮನಸ್ಸಿನೊಳಗೆ ಎಲ್ಲ ವಾಸನಾ ಗಂಟು ಹಂಗೆ ಇಟ್ಕೊಂಡು ನಾನು ಸಮಾಧಾನ ಅಂತೇನೆಂದ್ರೆ ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ಸಾಲಿ ಕಲ್ತು ಏನು ಮಾಡೋರು ನೀವು? ಕಲ್ತವ್ರು ಏನಾಗ್ಯಾರ ನೋಡ್ಕೋರಿ, ಭಾಳ ಶಾನ್ಯಾರಾಗ್ಯಾರ. ಶಾಲಿ ಕಲ್ತು ಶಾನೆ ಆಗಿ ಏನೇನು ಮಾಡಾಕತ್ತಿ ನೋಡಿ. ವೇದಾಂತದ ಅಭ್ಯಾಸ ವಿಧಿವತ್ತು ನಡಿಬೇಕು, ಕ್ರಮವತ್ತು. ವಿಧಿವತ್ತರೀತ ವೇದಾಂತ ನಿಷ್ಠಾಪರನಾಗಿರ್ಬೇಕು. ವಿಧಿ ಅಂದ್ರೆ ಕ್ರಮಕ್ಕನುಸಾರವಾಗಿ ಇದನ್ನು ನಾವು ಅಭ್ಯಾಸ ಮಾಡಬೇಕು. ಏನು ಯಾವಾಗ ಬೇಕು ಅವಾಗ ಏನು ಬೇಕಾದ್ದು ಮಾಡಿದ, ವಿಧಿ ಬಿಟ್ಟು ಯಾಕ್ರಿ ಕ್ರಮ ಬಿಟ್ಟು ಮಾಡಿದ ಕಷ್ಟ ಅನುಭವಿಸ್. ಏನು ಎರಡನೇದವ್ರ ಕೂಡ ಬಾಯಿ ಹಚ್ಚಕ್ಕೆ ಹೋಗ್ಬೇಡ್ರಿ. ಏನು ಎಲ್ಲವರಿಗೆ ದುಃಖ ಕೊಡುವಂಥ ವಾಣಿ ಅಮಂಗಲ, ಅದಕ್ಕೆ ವಾಣಿ ತಪಸ್ಸು ಅಂತಾರೆ. ಸುಖ ಹೊಂದೋದ್ರ ಸಂಬಂಧ ಬಡ್ದಾಟ ಯಾಕ್ರಿ? ಬಡ್ದಾಡಕ್ಕೆ ಹುಟ್ಟಿರಿ. ಸುಖ ಹೊಂದೋದ್ರ ಸಂಬಂಧ ಬಡ್ದಾಟ ಯಾಕೆ ನಿನಗೆ? ಇನ್ನು ಆಯುಷ್ಯದ ವೇಳೆಯನ್ನು ಇದ್ರಾಗ ಕಳೆದಲ್ಲ. ಏನು ಅನುಭವ ಅಂದರೆ ಒಂದು ಮತ್ತೊಂದನ್ನು ಅನುಭವಿಸೋದು, ಮತ್ತೊಂದನ್ನು ಕಾಣೋದಕ್ಕೆ ಅನುಭವ ಅಂತಾರೆ. ಒಮ್ಮಿರೋ ಮಠ ಅನುಭವ, ಅನ್ಯಭಾವ ಇದ್ದಾಗ ತಾನೇ ತಾನಾಗಿ ಆದಾಗ ಅನುಭವ ಇಲ್ಲ. ಪರಮಾನುಭವ ಅಂದರೆ ಶ್ರೇಷ್ಠವಾದಂಥ ವಸ್ತುವಿನ ಬಗ್ಗೆ ಅನುಭವ. ಒಂದಕ್ಕಿಂತ ಪೂರ್ವದಲ್ಲಿ ಹೊಂದಬೇಕನ್ನೋ ಒಬ್ಬ ಅದನ್ನಲ್ಲ, ಬೇರೆ ಭಾವ ಐತಿಲ್ಲ. ಅರುವನ್ನು ತಿಳಿಯಲಾರದು, ಅದು ತಿಳಿಲಿಕ್ಕೆ ಅದು ವಿಷಯ ಆಗಲಾರ್ದು. ಎಲ್ಲಿವರೆಗೆ ಹೊಂದಬೇಕನ್ನೋದದ ಅಲ್ಲಿ ತನಕ ತ್ರಿಪುಟಿ ಇರ್ತದೆ. ಹೊಂದಬೇಕನ್ನೋ ಇಚ್ಛಾ ಹೋಯ್ತು ಅಂದ್ರೆ ತಾನೇ ತಾನಾಗಿ ಉಳಿತಾನಲ್ಲಿ. ನಿದ್ದೆ ಹತ್ತಿದಾಗ ಏನಾದ್ರು ಮಾಡ್ಬೇಕು ಅನ್ನೋದು ಉಳಿದೈತೇನ್ರಿ? 10ಕ್ಕಿಂತ ಪೂರ್ವದಲ್ಲಿ ಅದನ್ನು ಮಾಡಬೇಕು. ಇದು ನಿದ್ದೆ ಹತ್ತಿದ ಮ್ಯಾಗ ಏನೂ ಉಳಿದಿಲ್ಲ. ಜ್ಞಾನ ಆದ್ಮ್ಯಾಗ ಏನೂ ಮಾಡ್ಬೇಕನ್ನೋ ಕರ್ತವ್ಯ ಉಳಿದಿಲ್ಲ. ಏನು ನಿದ್ದೆ ಮಾಡೋಕ್ಕಿಂತ ಮೊದಲು ನಿದ್ದೆ ಮಾಡ್ಬೇಕಂತಿದ್ದರು. ಏನು ಅವಾಗ ಒಂದಕ್ಕಿಂತ ಮೊದಲು ಎಲ್ಲರೂ ಹಂಗೆ ಅಂತಾರೆ. ಹೊಂದಿದ ಮ್ಯಾಗ ಅದು ಹೊಂದಬೇಕನ್ನೋ ಇಚ್ಛಾ ಉಳಿದನೆ. ಏನು ನೋಡವ ಎಲ್ಲಿ ತನಕ ನೋಡವ ನೋಡಿಸ್ಕೊಡವ ನೋಟ ಇರ್ತೈತಿ, ಅಲ್ಲಿ ತನಕ ತ್ರಿಪುಟಿ ಇರ್ತೈತಿ, ಅಲ್ಲಿ ತನಕ ನಿನಗೆ ನಿದ್ದೆ ಹತ್ತುವುದಿಲ್ಲ. ಇದೆಲ್ಲ ಅಡಿಗಿದಾಗ ನಿನಗಿದು ಅನುಭವ ಬರ್ತೈತಿ ನೋಡಿ. ಏನು ಇಷ್ಟೆಲ್ಲ ಏನೇನೆಲ್ಲ ಮಾಡಿ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿದೆ. ಆರಾಮದಿ ಅನ್ನಂದ್ರೆ ಹೊಂದಿದ ಮೇಲಿನ ಮಾತು ಒಂದಕ್ಕಿಂತ ಪೂರ್ವದಲ್ಲಿ ಲಾಗು ಮಾಡ್ಕೊಳಕ್ ಹೊಂಟೀವಿ ನಾವು. ಏನು ಅಮ್ಮ ನಡೆದು ಸುಮ್ಮನಾದ ಮೇಲೆ ಬೊಮ್ಮವನ್ನು ಅರಿಯುವುದು ಏನಾಗ್ಯದ? ಹಮ್ಮಿರೋ ತನಕ ಅನುಭವ ಇರ್ತದೆ.
ಮನಸ್ಸಿಗೆ ಆನಂದ ಬೇಕಾಗಿತ್ತಂದ್ರೆ ಮನಸ್ಸು ಆತ್ಮಭಾವದಲ್ಲಿ ತಲ್ಲೀನಾಗಬೇಕು, ಅಲ್ಲಿ ಮುಳುಗಬೇಕು. ಆತ್ಮದಲ್ಲಿ ಮನಸ್ಸು ಮುಳುಗಿದಾಗ ಅದರ ಅನುಭವ ಆಗಕ್ಕೆ ಆನಂದ ಹೊಂದಬೇಕನ್ನೋ ಇಚ್ಛಾ ಮನಸ್ಸಿಗೆ ಐತನೋ ಇಲ್ಲ. ಹಾಂ, ನಿಮ್ಮ ಅನುಭವ ನೀವೇ ನೋಡ್ಕೋರಿ. ಅನುಭವ ಮಾಡವನ ಇಲ್ಲ, ನೀನು ಅದಕ್ಕೆ ಹೋಗಿದ್ದೀನಿ ಅಲ್ಲಿ ಅಂದರೆ ನಿನಗೆ ಏನು ಬೇಕಾಗೈತಿ, ಅದು ಎಲ್ಲಿ ಐತಿ ಅನ್ನೋದನ್ನು ಈಗ ನೋಡ್ಕೊಂಡು ಆನಂದದ ಅನುಭವ ಹೊಂದೋ ಮಟ್ಟ ಅದನ್ನು ಪ್ರಯತ್ನ ಮಾಡ್ತಾನೆ. ಹೊಂದಿದ ಮ್ಯಾಗ ಯಾವ ಪ್ರಯತ್ನ ಮಾಡ್ಬೇಕು? ಆನಂದವನ್ನು ಅನುಭವಿಸ್ಬೇಕನ್ನೋದು ಮನಸ್ಸಿಗೆ ಬುದ್ಧಿಗೆ ಐತಿಲ್ಲ. ಆತ್ಮನಾಗಿರ್ಬೇಕಂದ್ರೆ ಅದನ್ನು ಅರಿಬೇಕಿಲ್ಲ. ಆತ್ಮ ಆನಂದ ಬಿಡ್ತೈತೇನೆ, ಆನಂದಕ್ಕೆ ಆನಂದ ಬೇಕಾಗಿತ್ತೇನೆ, ಅನ್ಯ ಭಾವನೆಯನ್ನು ತಾಳಿದ್ದಕ್ಕೆ ಬೇಕಾಗಿತ್ತು. ಮರ್ತದ್ದು ಅದು ಅನ್ಯ ಭಾವನೆಯನ್ನು ತಾಳೆಯಿತ್ತು. ಜೀವಭಾವ ನಾಶ ಮಾಡಿಕೊಂಡಾಗ ನಿನಗೆ ಆನಂದದ ಅನುಭವ ಆಕೈತಿ. ಆತ್ಮ ಆನಂದ ಹೊಂದಬೇಕಂತೈತೀವೋ ಏನು ನೀವು ಹೊಂದಬೇಕಂತೀಯೋ? ಅನ್ಯ ಭಾವನೆಯನ್ನು ತಾಳಿನಿ. ನೀನ ಆತ್ಮ ಆದಾಗ ನೀವು ಹೊಂದಬೇಕನ್ನೋ ಇಚ್ಛಾ ಎಲ್ಲಿ ಹೋಯ್ತೈತಿ? ನೀನ ಆನಂದ ಸ್ವರೂಪ ಆಗಿ ಹೋದಾಗ ಆನಂದಕ್ಕೆ ಆನಂದದ ಅವಶ್ಯಕತೆ ಇಲ್ಲ. ಅನ್ಯ ಭಾವನೆಯನ್ನು ತಾಳಿದ್ದಕ್ಕೆ ಬೇಕಾಗಿತ್ತು. ಖಾಲಿ ಮಾಡಂದ್ರೆ ಯಾರು ಮಾಡ್ಬೇಕು ಹೇಳ್ರಿ? ಯಾರು ಹಿಡ್ಕೊಂಡಿರ್ತಾರೆ ಅವ್ರು ಮಾಡ್ಬೇಕು. ಮನಸ್ಸ ಹಿಡ್ಕೊಂಡತಿ, ಮನಸ್ಸ ಕೈ ಬಿಡಬೇಕು. ಎಲ್ಲಿ ಹಿಡ್ದು ಒಳಗೆ ಬಿಡಬೇಕು. ಅಂದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತಿ. ನಾವಾದ ಇದ್ದ ನಮ್ಮನ್ನು ನಾವು ಮರೆತ ಅನ್ಯ ಭಾವನೆಯನ್ನು ಗಟ್ಟಿ ಮಾಡ್ಕೊಂಡು ಬಂದು ನೀನ ಆನಂದ ಸ್ವರೂಪದಿ ಅನ್ನೋದನ್ನು ಮರ್ತೀನಿ. ಅದನ್ನು ಅರಿಯುವಂಥ ಪ್ರಯತ್ನವನ್ನು ಮಾಡಿ. ನಾನಾದ ಆಗಿಬಿಟ್ಟಿದ್ರೆ ಹೊಂದಬೇಕನ್ನೋದು ಎಲ್ಲಿ ಉಳಿತಿದ್ದಿಲ್ಲ. ಅನ್ಯ ಭಾವನೆಯನ್ನು ತಾಳದಿ ಬೇರೆ ಐತೆ ಅನ್ನೋ ಭಾವದಾಗೈತಿ, ಅದಕ್ಕೆ ಹೊಂದಬೇಕನ್ನೋದೈತಿ. ಅನ್ಯ ಭಾವನೆಯನ್ನೆಲ್ಲ ತೆಗೆದಾಕಿದಾಗ ನಿನ್ನ ಭಾವದಾಗ ನಿನಗೆ ಇರಾಕ್ ಬರ್ತೈತಿ. ಆತ್ಮಭಾವ ಗಟ್ಟಿ ಆಕೈತಿ. ಅದರ ಅಭ್ಯಾಸ ನಿರಂತರ ನಡಿಬೇಕು. ನೀವು ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಆತ್ಮದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸಬೇಕು. ನಾನಾ ಅದೇನೋ ಅನುಭವ ಬರ್ತದೆ. ಅವಾಗ ನಮ್ಮ ಕೆಲಸ ನಂಗೆ ಅಲ್ಲಿವರೆಗೆ ನಿರಂತರ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು, ಎಡೆಬಿಡದೆ. ಎಲ್ಲ ಮಹಾತ್ಮರು ಎಡೆಬಿಡದೆ ತನ್ನನ್ನು ತಾನು ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಅದನ್ನು ಹೊಂದಕ್ಕೆ ಸಾಧ್ಯ. ಸಕಲ ಸಂತು ಸಂಸ್ಮರ